ಅದು ಪವರ್ ಟಿವಿ ಮತ್ತೆ ಇನ್ಯಾವುದು ಸರ್? ಕೌಂಟ್ರ್ ಚೆನ್ನಾಗಿ ಅದು ನಿಮ್ಮ ಬಾಯಿ ಸಿಗಾಕೊಂತಾರೆ. ಅಯ್ಯೋ ಅವತ್ತು ಮೈಸೂರಿನಲ್ಲಿ ಬಿಟ್ಬಿಟ್ರಿ, ಅವತ್ತೇ ಜೈಲು ಸರ್. ನಿಮಿಷ ಸೈಡ್ ಬಾ. ಹಲೋ ಮೈಕ್ ಚೆಕ್. ಹಲೋ ಭಾಸ್ಕರ್ ರಾವ್ ಸರ್ ಆಗಮಿಸಿದ್ದಾರೆ. ಮೈಸೂರು ಸರ್, ಅಂದ್ರೆ ನಮ್ಮ ನಿರ್ದೇಶಕರು ನಿರ್ಮಾಪಕರು ಇಬ್ಬರಿಗೂ ಸ್ನೇಹಿತರ ಬಳಗ ದೊಡ್ಡದು ಸರ್. ಪ್ರೀತಿಯ ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಹಾಗೆ ಡಾಕ್ಟರ್ AN ಪ್ರಕಾಶ್ ಗೌಡ ಅವರು DIG ಆಫ್ ಪೊಲೀಸ್ ಸ್ಪೆಷಲ್ ಫೋರ್ಸ್ ಮಂಗಳೂರು ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ರಾಜೀವ್ HB ಫಾರ್ಮರ್ ಮೂಡಾ ಚೇರ್ಮನ್ ಮೈಸೂರು, ಇವರು ಕೂಡ ಆಗಮಿಸಿದ್ದಾರೆ. ಮೈಸೂರಿಂದ ಸಾಕಷ್ಟು ಜನ ಗಣ್ಯರು ಆಗಮಿಸಿದ್ದಾರೆ. ಹಾಗೆ DT ಪ್ರಕಾಶ್ ಅವರು ಸೋಷಿಯಲ್ ಆಕ್ಟಿವಿಸ್ಟ್ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಡಿಸ್ಟ್ರಿಕ್ಟ್ ಬ್ರಾಹ್ಮಿನ್ ಅಸೋಸಿಯೇಷನ್ VP ಕೂಡ ಹೌದು ಇವರು. ಇನ್ನು ಡಾಕ್ಟರ್ ಸುಬ್ರಹ್ಮಣ್ಯ ಶರ್ಮಾ MD ಸುದೀಕ್ಷಾ ಗ್ರೂಪ್ಸ್, ಇವರು ಕೂಡ ಬಂದಿಲ್ಲ ಸರ್. ಓಕೆ. ವಿಕಾಸ್ ಚೋಪ್ರಾ ಅವರು CEO ಸಿಸ್ಟಮ್ ನೀಡ್ಸ್ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆ ಇವರೆಲ್ಲರ ಜೊತೆ ಬಹಳ ಸ್ಪೆಷಲ್ ಆಗಿ ಇನ್ನೊಬ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪೂಜ್ಯ ಗುರುಗಳಾಗಿರುವಂತ ಇಳೈ ಆಳ್ವರ್ ಅವರು, ವೆಂಗಿಪುರ ಮಠ, ಮೇಲುಕೋಟೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಗಳೇ. ಲೈಫ್ ಎಲ್ಲಿಂದ ಎಲ್ಲಿಗೆ, ಈ ಟೈಟಲ್ಲೇ ನಮ್ಗೆ ಒಂದು ಮೀನಿಂಗ್ ಕೊಡುತ್ತೆ. ವಾಟ್ ಈಸ್ ದಿಸ್ ಸಿನಿಮಾ ಆಲ್ ಅಬೌಟ್ ಅನ್ನುವಂತ ಒಂದು ವಿಷಯ ಅಲ್ಲೇ ರಿವೀಲ್ ಮಾಡುತ್ತೆ. ಸೊ ಲೈಫ್ ಎಲ್ಲಿಂದ ಎಲ್ಲಿಗೆ ಅನ್ನೋದ್ರಲ್ಲೇ ಇದೆ. ಇದೊಂದು ಬ್ಯೂಟಿಫುಲ್ ಜರ್ನಿ ಸಿನಿಮಾ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಒಂದು ಕ್ರಿಸ್ಪ್ ಇಂಟ್ರೊಡಕ್ಷನ್ ಕೊಡೋದಕ್ಕಿಂತ ಮುಂಚೆ ಈ ಸಿನಿಮಾದ ಒಂದು ಗಟ್ಟಿ ತಂಡವನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಮೊದಲಿಗೆ ನಮ್ಮ ನಿರ್ಮಾಪಕರು, ಬಹಳ ಪ್ಯಾಷನೇಟ್ ನಿರ್ಮಾಪಕರು. ಇದೊಂದೇ ಸಿನಿಮಾ ಅಲ್ಲ, ಮುಂದೆ ಇನ್ನೂ ಸಾಕಷ್ಟು ಸಿನಿಮಾಗಳು ಆಲ್ರೆಡಿ ತಲೆಯಲ್ಲಿ ಓಡ್ತಾ ಇದೆ, ಅವರಿಗೆ ಸಾಕಷ್ಟು ಕಥೆಗಳು ಓಡ್ತಾ ಇದೆ. ನಮ್ಮ ಮುಳ್ಳೂರು ಗುರುಪ್ರಸಾದ್ ಸರ್, ಕುತ್ಕೊಳ್ಳೋಕ್ ಜಾಗ ಇಲ್ಲ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ನಿಮ್ಗೆ. ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಇನ್ನು ಈ ಸಿನಿಮಾದ ಇವ್ರು ಒಂದು ಕಣ್ಣಾದ್ರೆ ಇನ್ನೊಂದು ಕಣ್ಣು ಅರ್ಜುನ್ ಶಿವನ್, ಈ ಸಿನಿಮಾದ ನಿರ್ದೇಶಕರು. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಕೂಡ ಹೌದು. ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ನಿರ್ವಹಣೆ ಮಾಡೋದ್ರ ಜೊತೆಗೆ ನಿರ್ದೇಶಕನ ಹ್ಯಾಟ್ ಕೂಡ ತೊಟ್ಟಿದ್ದಾರೆ. ಅಲ್ಲಿಗೆ ಬಹಳ ಮಲ್ಟಿ ಟಾಸ್ಕಿಂಗ್ ಅಲ್ಲಿ ಪಂಟರ್ ಅಂತ ಹೇಳ್ಬೋದು. ಸೊ ಮನುಷ್ಯ ಜನರನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ. ದುಡ್ಡನ್ನು ಸಂಪಾದನೆ ಮಾಡ್ಬೋದು ಬೇಕಾದ್ರೆ, ಆದರೆ ಇಷ್ಟು ವ್ಯಕ್ತಿಗಳನ್ನು, ಒಳ್ಳೆ ಗೌರವಿತವಾಗಿರೋ ವ್ಯಕ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಕಾರ್ಯಕ್ರಮ ಒಳ್ಳೇದಾಗುತ್ತೆ, ಅಭಿವೃದ್ಧಿ ಆಗುತ್ತೆ, ಮತ್ತೆ ಆ ಚಿತ್ರರಂಗದಲ್ಲಿ ಮುಂದುವರಿತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ಇದಕ್ಕೆ ಯಾರ್ಯಾರು ಹಿನ್ನೆಲೆ ಇದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ದೊಡ್ಡ ಅಧಿಕಾರಿಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಚಿರುಣಿಯಾಗಿದ್ದೇನೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವುದಾದ್ರು ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಒಂದು ರಕ್ಷಣೆಗೂ ಬರಬೇಕು. ಮಧುರವಾದ ಅವರ ಭಾಷಣವನ್ನು ಕೇಳಿದೆ, ಬಹಳ ಸಂತೋಷ ಆಯಿತು. ಒಮ್ಮೆ ನಾನು ವೈಯಕ್ತಿಕವಾಗಿ ಮೇಲ್ಕೋಟೆಗೆ ನಿಮ್ಮನ್ನೆಲ್ಲರೂ ಆಮಂತ್ರಣ ಕೊಡ್ತಾ ಇದ್ದೇನೆ, ಬನ್ನಿ. ರಸದೌತಣ ಕೊಡೋದಕ್ಕೆ ಶಕ್ತಿ ಇದೆ, ಮಾಡೋಣ. ಗುರುಪ್ರಸಾದ್ ಒಳ್ಳೆಯದಾಗಲಿ, ಆ ಚಿತ್ರ ಒಳ್ಳೆ ನ್ಯಾಷನಲ್ ಅವಾರ್ಡ್ ಪಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾರೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಆಶೀರ್ವಾದ ಸಿಕ್ಕಿರೋದು ದೊಡ್ಡ ವಿಚಾರ. ಧನ್ಯವಾದಗಳು. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರ. ಇನ್ನು ನಮ್ಮ ಅತಿಥಿ ಗಣ್ಯರಿಗೆಲ್ಲ ಹಾಡು ಹೆಂಗ ಅನಿಸ್ತು, ಟೀಮ್ ವಿಶ್ ಮಾಡೋದಕ್ಕೆ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಭಾಸ್ಕರ್ ರಾವ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವ್ರ ಜೊತೆಗೇನೆ ಡಾಕ್ಟರ್ AN ಪ್ರಕಾಶ್ ಗೌಡ ಅವ್ರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರಾಜೀವ್ HB ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. DT ಪ್ರಕಾಶ್ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಮತ್ತೆ ನನ್ನ ಪ್ರೀತಿಯ ಅರ್ಜುನನೋ ಪ್ರದೀಪೋ ಎಲ್ಲ ಇಟ್ಕೊಂಡಿದ್ದೇನೇನೋ
ಸರ್ ಅದು ಅಡ್ವೊಕೇಟ್ ಆಗಿ ಒಂದ್ ಹೆಸರು, ಇದು ಸಿನಿಮಾಗೆ ಒಂದ್ ಸ್ವಲ್ಪ ವೈಬ್ ಮೇಲೆ ಚೆನ್ನಾಗಿದೆ. ನಮ್ಗೆ ಅಪಾರವಾದ ಪ್ರೀತಿ. ಅವ್ನು 100 ಕೊಲೆ ಮಾಡಿದ್ರು ನಮ್ಮ ಮೇಲೆ ಪ್ರೀತಿ ಇರುತ್ತೆ. ಸೊ ಸ್ವೀಟ್ ಆಫ್ ಯು ಸರ್. ಆದ್ರೆ ಮಾಡಲ್ಲ ಸರ್. ಮತ್ತೆ ಮೈಸೂರು ನಗರದ ಅತ್ಯಂತ ಹಿರಿಯರು ಹಾಗೂ ಬಹಳ ಸ್ನೇಹಿತರಾದ ರಾಜೀವ್ ಅವರಿದ್ದಾರೆ, DT ಪ್ರಕಾಶ್ ಅವರಿದ್ದಾರೆ, ಚೋಪ್ರಾಜಿ ಇದ್ದಾರೆ ಅಲ್ಲಿ, ಮತ್ತು ನಮ್ಮ ಸುಬ್ರಹ್ಮಣ್ಯ ಶರ್ಮಾ ಅವರು, ಮತ್ತು ನಮ್ಮ ವೃತ್ತಿ ಬಾಂಧವರು ಪ್ರಕಾಶ್ ಗೌಡರು, ಹುಡುಗರು ಅವರು, ಹೀರೋ ಮತ್ತು ಎಲ್ಲ ಸ್ನೇಹಿತರು. ಈ ಪಿಕ್ಚರ್ ನೋಡಿದ್ರೆ ನಮ್ಮ ಒಳಗಡೆ ಕೆಲವು ಸರ್ತಿ ಭಾಳ ದುಃಖ ಸಂಕಟ ಎಲ್ಲ ಇರುತ್ತೆ. ಇಂಥದ್ದು ನೋಡಿದ್ರೆ ಕೆಲವು ಕಾಲ ಅಥವಾ ಪಿಕ್ಚರ್ ನೋಡಿದ ನಂತರನೂ ಇದೆಲ್ಲ ನಾವು ಮರೆತು ಹೋಗಿ ನಮ್ಮಲ್ಲಿ ಒಂದು ಎನರ್ಜಿ ಬರುತ್ತೆ, ಒಂದು ವಿಶೇಷವಾದ ನಾವು ಸ್ವಲ್ಪ ಊರ್ಜಿತ ಆಗ್ತೀವಿ. ಬಹುಶಃ ಅದಕ್ಕಾಗಿ ಈ ಸಿನಿಮಾಗಳು ಇರುತ್ತೆ. ಮತ್ತು ನಾನು ನೋಡಿದ್ದೀನಿ ದೈನಂದಿನವಾಗಿ ನಮಗೆ ದುಃಖ ಪಡಿಸೋರು ಭಾಳ ಜನ ಇರ್ತಾರೆ, ಅಥವಾ ಒಂದು ನಗಿಸೋರು ಭಾಳ ಕಮ್ಮಿ. ನಗಿಸೋದು ಭಾಳ ಕಷ್ಟ, ಮತ್ತು ಇನ್ನೊಬ್ಬರಿಗೆ ಸಂತೋಷ ಮಾಡಿಸೋದು ಕಮ್ಮಿ. ಅಂಥದ್ರಲ್ಲಿ ಮುಳೂರವರು ಮತ್ತು ಅವ್ರ ತಂಡದವರು ತಾವು ಈ ಒಂದು ಸ್ಟೋರಿ ಬರೆದು ಡೈರೆಕ್ಟರ್, ಪ್ರೊಡ್ಯೂಸರ್, ಹಾಡು ಮತ್ತು ಆ್ಯಕ್ಷನ್ ಎಲ್ಲ ಮಾಡೋದು ಸುಲಭದ ಕೆಲಸ ಅಲ್ಲ. ಸುಮಾರು ದುಡ್ಡು ಖರ್ಚಾಗುತ್ತೆ ಇದಕ್ಕೆ. ಆದ ನಂತರ ಹೇಗೆ ಜನ ಅದಕ್ಕೆ ಸ್ವೀಕಾರ ಮಾಡ್ತಾರೆ ಮತ್ತು ಜನರು ಬರ್ತಾರೆ. ಸೊ ಅಂಥದ್ರಲ್ಲಿ ಭಾಳ ಚೆನ್ನಾಗಿ ಹಾಡು ನೋಡಿದ್ರೆ ಪಿಕ್ಚರ್ ನೋಡಬೇಕು ಅಂತ ಅನಿಸುತ್ತೆ. ಮತ್ತು ಪಿಕ್ಚರಿಂದ ನಾವೆಲ್ಲ ಸ್ವಲ್ಪ ವಯಸ್ಸು ನಮ್ಮ 10-15 ವರ್ಷ ಕಮ್ಮಿ ಆಗ್ಬಿಡ್ತಲ್ಲ ಪಿಕ್ಚರ್. ಒಳ್ಳೇದಾಗ್ಲಿ ಇವ್ರಿಗೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್, ಬಹಳ ಚಂದ ಹೇಳಿದ್ರಿ ಸರ್. ನಿಮ್ಗೆ ತಂಡದ ಬಗ್ಗೆ ಯುವ ತಲೆಮಾರು ಬಹಳ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆ ತಲೆಮಾರಿಗೆ ಹೋಗಿ ನಿಂತು ನೋಡಿದಾಗ ಈ ಪಿಕ್ಚರ್ ಬಹಳ ಹತ್ತಿರದ ಹೃದಯಕ್ಕೆ ಅಟ್ಯಾಚ್ ಆಗಿದೆ. ನಾವು ಹಿಂದೆ ಬಹಳ ಸಾಂಪ್ರದಾಯಿಕವಾದಂಥ ಒಂದು ವ್ಯವಸ್ಥೆಗಳನ್ನು ನೋಡಿದಂಥ ವ್ಯವಸ್ಥೆಗೂ ಇವತ್ತಿಗೆ ಗ್ಲೋಬಲಿ ಒಂದು ಕಾಮನ್ ಥಿಂಕಿಂಗ್ ಇದೆ. ತತ್ಕ್ಷಣಕ್ಕೆ ಎಲ್ಲವನ್ನೂ ಒಪ್ಪಿಕೊಳ್ಳುವಂಥ ಮನಸ್ಥಿತಿಲಿಲ್ಲ. ಎಲ್ಲವನ್ನ ನೋಡಿ ಅದನ್ನ ಸ್ಟಡಿ ಮಾಡಿ ಇದು ಬೇಕು ಬೇಡ ಎಲ್ಲವನ್ನ ಮಾಡಿ ಕೊನೆಗೆ ಅಂತಿಮವಾಗಿ ನಿರ್ಣಯಕ್ಕೆ ಬರುವಂತ ಹೊಸ ತಲೆಮಾರಿದೆ. ಅದು ವಿಶೇಷವಾಗಿ ನಾನು ಹೇಳ್ತಿರೋದೇನೆಂದ್ರೆ, ಯುವ ಜೋಡಿಗಳು ನಾವು ನೋಡಿದ್ರು ಕೂಡ ಅವ್ರ ಮದುವೆ ಆಗ್ತಾರೆ ಅಂತೂ ಅಲ್ಲ, ಒಬ್ರೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದ್ರಿಂದ ಹೆಜ್ಜೆಗಳು ಆಗ್ತಿರ್ತವೆ. ಸೊ ಈ ಘಟನೆಗಳು ನೈಜವಾಗಿ ಪ್ರಪಂಚದ ಎಲ್ಲ ದೇಶದಲ್ಲೂ ನಡೀತಿರ್ತಕ್ಕಂಥದ್ದು. ಅದನ್ನ ಚಿತ್ರೀಕರಣದ ಮುಖಾಂತರ ನಮ್ಮ ಗುರುಪ್ರಸಾದ್, ಪ್ರದೀಪ್ ಎಲ್ಲ ಸೇರಿ ತಂದಿದ್ದಾರೆ. ಹೊಸ ತಲೆಮಾರಿನ ಹೊಸ ನಿರೀಕ್ಷೆಗಳಿಗೆ ಇದು ಹೊಸ ದಾರಿಯಲ್ಲಿ ಹೆಜ್ಜೆ ಹಾಕುತ್ತೆ ಅಂತ ಭಾವಿಸ್ತಾ ಅವ್ರಿಗೆ ಶುಭಾಶಯ ಕೊಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಸ್ನೇಹಿತರೆ ಮತ್ತು ಎಲ್ಲ ಯುವ ಪ್ರತಿಭೆಗಳೇ, ನಿಮಗೆಲ್ಲ ಮೊದಲೇ ಏನು ತಿಳಿಸ್ಬೇಕು ಅಂದರೆ, ನಾನು ಒಬ್ಬ ಪ್ರೊಡ್ಯೂಸರ್. 1975 2 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀವಿ. ಫಸ್ಟ್ ರಜನಿಕಾಂತ್ ಇಂಟ್ರೊಡ್ಯೂಸ್ ಮಾಡಿದ್ದು ನಾವೇ, ಕಿಲಾಡಿ ಕಿಟ್ಟು ಅಂತ ಹೇಳ್ಬಿಟ್ಟು. ನಂತರ ಕಳ್ಳಾಪುರ ಅಂತ ಇನ್ನೊಂದು ತೆಗೆದ್ವಿ. ಕೇವಲ 5 ಲಕ್ಷಕ್ಕೆ ಒಂದು ಪಿಕ್ಚರ್, ಕಲರ್ ಪಿಕ್ಚರೇ ಮುಗಿದೋಯ್ತು ಅವಾಗ. ಆ ಕಾಲ ಅದು. ಅಂದರೆ ಈಗ ಏನು ನಮ್ಮ ಅರ್ಜುನ್ ಪ್ರದೀಪನು ಏನೋ 3-4 ಹೆಸರಿದೆ ಅವರು. ಮೈ ಪ್ರೊಫೆಷನ್ ಈಸ್ ಆಲ್ಸೋ ಎ ಲಾಯರ್, ಸುಪ್ರೀಂ ಕೋರ್ಟ್ ಲಾಯರ್. ಅವರು ಮತ್ತು ನಮ್ಮ ಗುರುಪ್ರಸಾದ್ ಇಬ್ಬರು ಸೇರಿ ಈ ಒಂದು ಯುವ ಪ್ರತಿಭೆಗಳನ್ನು ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ತಂದಿದ್ದಾರೆ, ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಈ ಹಿಂದೆನೂ ಇವರೇ ಯಾರು ನಮ್ಮ ಪ್ರದೀಪ್ ಅವರೇ ಒಂದು ಪಿಕ್ಚರ್ ಮಾಡಿದರು. ಅದನ್ನು ಭಾಸ್ಕರ್ ರಾಯರವರು ನಾನು ಎಲ್ಲ ಸೇರಿ ಇಲ್ಲಿ ಓಪನ್ ಮಾಡಿದ್ವಿ ಅದನ್ನು. ಇದು ಅದು 2ನೇ ಪಿಕ್ಚರು. ಹಾಗೆ ಯಾವುದೇ ಒಂದು ಫೀಲ್ಡಲ್ಲಾಗಲಿ ಪರ್ಸಿವರೆನ್ಸ್ ಇರಬೇಕು. ಆ ಗುರಿ ತಲುಪೋ ತನಕನೂ ಪ್ರಯತ್ನ ಮಾಡ್ತಾನೆ ಇರಬೇಕು. ಮೊದಲನೇದು ವಿಫಲ ಆಗ್ಬೋದು, 2ನೇದು ವಿಫಲ ಆಗ್ಬೋದು, 3ನೇದು ವಿಫಲ ಆಗ್ಬೋದು, 4ನೇದಂತೂ ಸಕ್ಸಸ್ ಆಗೇ ಆಗುತ್ತೆ. ಯಾವುದೇ ಟ್ಯಾಲೆಂಟ್ ಇರಲಿ ಅಥವಾ ಟ್ಯಾಲೆಂಟ್ ಎಷ್ಟೇ ಇರಲಿ, ಅದಕ್ಕಿಂತ ಹೆಚ್ಚಿಗೆ ಸಕ್ಸಸ್ ಆಗೋದು ಯಾವುದು ಅಂದರೆ ಪ್ರಯತ್ನ. ಹಾಗಾಗಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇವ್ರ ಪ್ರಯತ್ನಕ್ಕೆ ಎಲ್ಲ ಚೆನ್ನಾಗಿ ಯಶಸ್ಸು ಸಿಗಲಿ. ಇವತ್ತೇನು ನಾವೆಲ್ಲ ನೋಡಿದ್ವಿ ಹಾಡು ಚೆನ್ನಾಗಿ ಮೂಡ್ ಬಂದಿದೆ ಯುವ ಪ್ರತಿಭೆಗಳಿಗೆ, ಆಮೇಲೆ ಯುವ ಜನಕ್ಕೆ ಒಂದು ಮೆಸೇಜ್ ಹೋಗೋ ರೀತಿಲಿ, ಈಗಿನ ಕಾಲಕ್ಕೆ ತಕ್ಕಂಥ ಮೆಸೇಜ್ ಹೋಗೋ ರೀತಿಲಿ ಹಾಡು ಭಾಳ ಚೆನ್ನಾಗಿ ಬಂದಿದೆ. ಹಾಗಾಗಿ ಇವ್ರಿಗೆ ಶುಭವಾಗಲಿ. ಮತ್ತು ಯಾವ ರೀತಿ ಮಾರ್ಗದರ್ಶನ ಈ ಲೈನಲ್ಲಿ ನಾನು ಭಾಳ ಅನುಭವ ಆಗಿರೋದ್ರಿಂದ ಯಾವ ರೀತಿ ಮಾರ್ಗದರ್ಶನ ಬೇಕಾದರೂ ಬರಲಿ, ನಾವು ಮಾಡೋಕ್ಕೆ ರೆಡಿ ಇದ್ದೀನಿ. ಮತ್ತು ಇದೇ ರೀತಿ ಅವ್ರು ಮುಂದುವರೆದು ಮರಳಿ ಪ್ರಯತ್ನ ಮಾಡಿ
ಮುಂದೆ ಬರಲಿ. ಏನು ಈಗ ಅಲ್ಲೆಲ್ಲ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅಡ್ವೊಕೇಸಿ ಮಾಡ್ತಾ ಇದ್ದಾರೆ, ಅದನ್ನು ನಾನೇ ಸಜೆಸ್ಟ್ ಮಾಡಿದ್ದೆ ಅವನಿಗೆ. ಬಂದು ಭಾಳ ಇದು ಮಾಡ್ತಾ ಇದ್ದ, ನನಗೆ ಶಾರದಾ ಲಾ ಕಾಲೇಜಲ್ಲಿ ಸೀಟ್ ಕೊಡಿಸಿ ಅಡ್ಮಿಷನ್ಸ್ ಎಲ್ಲ ಮುಗಿದೋಗಿದೆ ಅಂತ. ಅಲ್ಲಿ ನನಗೆ ಪ್ರೆಸಿಡೆಂಟ್ ಗೊತ್ತಿದ್ದರಿಂದ ಹೇಳಿ ಏನೋ ಮಾಡಿ ಕೊನೆಯ ಮೂಮೆಂಟಲ್ಲಿ ಒಂದು ಸೀಟ್ ಕೊಡಿಸಿ ಮಾಡಿದೆ. ಅದಕ್ಕೆ ಅವನು ನನಗೆ ಡೌಟ್ ಇತ್ತು, ಮಾಡ್ತಾನೋ ಇಲ್ವೋ, 3 ವರ್ಷ ಓದ್ಬಿಟ್ಟು ಅಂತ. ಬಟ್ ಪರ್ಸೀವರೆನ್ಸ್ ಇದೆ ಅವನಿಗೆ, ಮಾಡಬೇಕು ಅನ್ನೋ ಛಲ ಇದೆ, ಆಮೇಲೆ ಗುರಿ ಮುಟ್ಟಬೇಕು ಅನ್ನೋ ಒಂದು ಹಂಬಲನೂ ಇದೆ. ಹಾಗಾಗಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಸಾಧ್ಯ. ಹಾಗಾಗಿ ಅವನಿಗೆ ಮತ್ತು ನಮ್ಮ ಗುರುಪ್ರಸಾದ್ಗೂ ಹಾಗೂ ಎಲ್ಲ ತಂಡದವ್ರಿಗೂ ಶುಭ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಕಾಲೇಜಲ್ಲಿ ಸೀಟ್ ಬೇರೆ ಕೊಡ್ಸಿದ್ರಿ. ಮೊದಲೇ ಫಿಲ್ಮ್ ಫೀಲ್ಡಲ್ಲಿ ಇದ್ದ. ಅದಕ್ಕಿಂತ ಯಾವ್ದು ಬೇರೆ ಯಾವ್ಯಾವ್ದೋ ಫೀಲ್ಡಲ್ಲಿ ಇದ್ದ, ಎಲ್ಲ ಬೇಡ ಬಾಪ. ಬೇರೆ ಯಾವ್ದಾವ್ದೋ ಫೀಲ್ಡ್. ಓಕೆ. ಅಡ್ವೊಕೇಟ್ ಆದ್ಮೇಲೂ ಬಂದ ನನ್ನ ಹತ್ರ, ಗುರುಗಳೇ ನಾನು ಪಾಸ್ ಮಾಡ್ಬಿಟ್ಟಿದ್ದೀನಿ ನಿಮ್ಮ ಆಶ್ರಮ. ಹೌದಪ್ಪ ಮಾಡಿದ್ಯಾ, ಏನಾಗ್ಬೇಕು ನಾನೀಗ? ನಾನು ಹೇಳಿದೆ ನೀನು ಜಡ್ಜ್ ಆಗು, ನೀವು ಬರೀ ಅಡ್ವೊಕೇಟ್ ಆಗಿರ್ಬೇಡ, ಜಡ್ಜ್ ಆಗಿ ಪರೀಕ್ಷೆನೂ ತಮ್ಮ ಜಡ್ಜ್ ಆದರೆ ಒಳ್ಳೆ ಇದಿರುತ್ತೆ ಅಂತ ಹೇಳಿದೆ. ಅದನ್ನು ಅವನೇನೋ ಆಯಿತು ಅಂತ ಹೋಗಿದ್ದಾರೆ. ಹಾಗಾಗಿ ಎಲ್ಲ ಸ್ಟೆಪ್ಪಲ್ಲೂ ಅವ್ನು ಮಾಡ್ತಾ ಇದ್ದೀನಿ. ಆದರೆ ಮೊದಲೇ ಈ ಫೀಲ್ಡಲ್ಲಿದ್ದ, ಆಮೇಲೆ ಅಲ್ಲಿ ಬಂದ. ಅದಕ್ಕೂ ನಾನು ಹೇಳ್ಕೋಬಾರ್ದು, ಅದಕ್ಕೂ ನಾನೇ ಅವ್ನಿಗೆ ಇದು ಮಾಡಿದ್ದು, ಪ್ರೇರಣೆ ಕೊಟ್ಟು. ಸೂಪರ್. ನೀವೆಲ್ಲರ ಮಾತಲ್ಲಿ ಒಂದಂತೂ ಅರ್ಥ ಆಗ್ತಿದೆ ಸರ್, ಅವ್ರ ಮೇಲಿರುವಂತ ಪ್ರೀತಿ ಎಷ್ಟಿದೆ ಅನ್ನೋದು. This is 100%. Yeah. I should be grateful. ನಮಸ್ಕಾರ ಎಲ್ಲರಿಗೂ. Good evening everyone. Respected esteemed guests on the dais, member of the media, the entire cast and crew of Life Ellinda Illige, and my dear friends. Thank you for being here on this wonderful occasion of the audio launch of this beautiful film. It's truly given me immense pleasure and a pride to stand here today. I am especially honored to speak a few words about someone who is very close to my heart. A hero of the film, Pradeep. Sorry, Arjun. Director of the film. Director of the film. I know Arjun personally since childhood. From a very young age, there was something different about him. Even in these early days, I could see the spark in his eyes, the hunger to achieve something meaningful in his life. Arjun is someone who is extremely hardworking, deeply dedicated, and above all, the gem of a person. Success has never come easy to him. He has earned every bit of it with sheer determination. Today, I would like to congratulate him on the remarkable achievement, clearing the All India Lawyer Examination, becoming a Supreme Court lawyer as well. This is not just a personal milestone for him, but a moment of immense pride for Mysore and whole of Karnataka. The balance, such as an inspiring legal journey alongside cinema, is not a small feat, and that itself speaks volume about the commitment and the capability of Arjun. As Life Ellinda Illige takes its next big step today with its audio launch, I truly wish Arjun and the entire team a very all the best. I pray that this film connects deeply with the audience and become a super hit. ಥ್ಯಾಂಕ್ ಯು ಸರ್. ಚೈಲ್ಡ್ಹುಡ್ ಇಂದ ಗೊತ್ತು ನಿಮ್ಗೆ ಅವರು ಅಂತ ಗೊತ್ತಾಯ್ತು. ಓಕೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಬ್ರಹ್ಮಣ್ಯಂ ಶರ್ಮಾ ಅಂತ. ಇವತ್ತು ಆ್ಯಕ್ಚುಲಿ ಅವನು ಹಲವಾರು ಸರಿ ಫಂಕ್ಷನ್ಗೆ ಕರೆದಿದ್ದ ಪ್ರದೀಪ್. ಅವನು ಅಂತ ಯಾಕೆ ಹೇಳ್ತೀನಿ ಅಂದರೆ ಅವನು ನನ್ನ ತಮ್ಮ. ಈ ಟೈಟಲ್ಗೂ ಅವನಿಗೂ ಸೂಕ್ತವಾದದ್ದಿದೆ. ಎಲ್ಲೋ ಇದ್ದ ಎಲ್ಲಿಗೋ ಹೋಗ್ತಾ ಇದ್ದಾನೆ. ಸೊ ಎಲ್ಲಿಂದ ಎಲ್ಲಿಗೆ ಅಂತ ನಮಗೂ ಅವಾಗವಾಗ ಡೌಟ್ ಬರುತ್ತೆ. ಯಾಕಂದರೆ ವೇದಿಕೆಯಲ್ಲಿರೋ ಎಲ್ಲರೂ ಅವನಿಗೆ ಆತ್ಮೀಯರು. ಅವನ ತುಂಟತನ, ಅವನ ಹುಡುಕಾಟ ಎಲ್ಲ ನೋಡಿ ಬಂದವರು ನಾವೆಲ್ಲರೂ. ನಮ್ಮ ಮುಂದೆ ಬೆಳೀತಾ ಇದ್ದಾನೆ. ಅವಾಗವಾಗ ದಾರಿ ತಪ್ಪಿದ ಮಗ ಅದ ಅಂದ್ಕೊಳ್ತಾ ಇದ್ವಿ. ದಾರಿಯಲ್ಲಿ ಬಂದಿದ್ದಾನೆ ಮಗು ಅನ್ನೋದು ಒಂದು ಸಂತಸ. ಅವನು ಒಳ್ಳೆ ವಕೀಲ ಆಗ್ತಾನೆ ಅನ್ನೋ ಸಂತೋಷ ಇದೆ. ಅವನು ಹೆಂಗಿರ್ತಾನಂದರೆ ನನ್ನ ಹತ್ರ, ಅಂಕಲ್ ನಾಳೆ ಲಾಯರ್ ಆಗಬೇಕು, ಅಂಕಲ್ ನಾನು ಕೋರ್ಟ್ಗೆ ಹೋಗಬೇಕು, ಅಂಕಲ್ ಸುಪ್ರೀಂ ಕೋರ್ಟ್ಗೆ ಫೋನ್ ಮಾಡಬೇಕು. ಅದು ಹೆಂಗಿರುತ್ತೆ ಅಂದರೆ ನಮ್ಮನ್ನು ರಿಕ್ವೆಸ್ಟಾ ಆರ್ಡ್ರ ಏನಂತ ಗೊತ್ತಿಲ್ಲ. ಬಟ್ ಅವನ ಎಲ್ಲ ಒಂದು ಕನಸಿನಲ್ಲಿ ನಾವೆಲ್ಲರೂ ಸ್ಟೇಜಲ್ಲಿರೋರು ಎಲ್ಲರೂ ಭಾಗಿಯಾಗಿದ್ದೀವಿ. ಅವನು ಏನಾದರೂ ಅದನ್ನ ಆ ಪ್ರೀತಿ ನಮ್ಮ ಮೇಲೆ ಕೊಟ್ಟಿದ್ದಾನೆ. ಅವನು ಯಾವಾಗಲೂ ನಂಬರ್ 1 ಆಗಬೇಕು ಅಂತ ನಮ್ಮೆಲ್ಲರೂ ಗುರು. ಯಾಕಂದರೆ ಅವನು ಮಾತಾಡ್ಬೇಕಾದ್ರೆ ಎಲ್ಲರೂ ಏನನ್ಸುತ್ತೆ ಅಂದರೆ ತುಂಬ ತುಂಟು ಹುಡುಗ ಅನಿಸುತ್ತೆ, ಆದರೆ ತುಂಬ ಸೀರಿಯಸ್. ತುಂಬ ಅವನು ಏನು ಕೆಲಸ ತೊಗೊಳ್ತಾನೆ ಮಾಡ್ತಾನೆ. ಇಲ್ಲಿ ಡಿ ಟಿ ಪ್ರಕಾಶ್ ಆಗಿರ್ಬೋದು, ಭಾಸ್ಕರ್ ಸರ್ ಇರ್ಬೋದು, ಎಲ್ಲ ವೇದಿಕೆಯಲ್ಲಿರೋರು ನಾವು ನಮ್ಮ ಹುದ್ದೆಯಲ್ಲಿ ದೊಡ್ಡ ವ್ಯಕ್ತಿಗಳು ನಮ್ಮ ಒಂದು ವ್ಯಾಪಾರದಲ್ಲಿದ್ದರು
ನಮ್ಮೆಲ್ಲರಿಗೂ ಒಂದು ಪುಟ್ಟ ಮಗು ಥರ ಇದ್ದಾನೆ ಪ್ರದೀಪು. ಗುರುಪ್ರಸಾದ್ ಅವರೇ ತಾವು ಅವನ್ನ ದಾರಿಗೆ ತರ್ತಾ ಇದ್ದೀರಿ. ಸೊ ನಮ್ಮ ಪ್ರದೀಪ್ ಅವರು ಬೆಳೆದಿದ್ದಾನೆ, ಎಲ್ಲಿಂದನೂ ಎಲ್ಲಿಗೋ ಹೋಗಬೇಕು ಅಂತ ಒಂದು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವ್ರು ನಿಮ್ಗೆ ವಕೀಲರಾಗಿ ಫ್ಯೂಚರ್ ಇದೆಯೋ ಸಿನಿಮಾದಲ್ಲಿ ಫ್ಯೂಚರ್ ಇದೆಯೋ ಗೊತ್ತಿಲ್ಲ ಸರ್, ಬಟ್ ಫ್ಯೂಚರ್ ಅಂತೂ ಇದೆ ಅರ್ಜುನ್ ಅವರೇ. ಯಾಕಂದ್ರೆ ಇಷ್ಟೋ ಜನ ಇಲ್ಲಿ ನಿಂತಿರೋರೇ ಸಾಕ್ಷಿ ಅದಕ್ಕೆ. ಇಂಥವ್ರನ್ನ ನೀವು ಗಳಿಸಿದೀರಾ ಅಂದ್ರೆ ಅದ್ರಲ್ಲೇ ಗೊತ್ತಾಗ್ತಾ ಇದೆ. ಅದ್ರ ಸೀಕ್ರೆಟ್ ಏನು ಅಂತ ಆಮೇಲೆ ಮಾತಾಡೋಣ. ತಥಾಸ್ತು. ತಥಾಸ್ತು. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ, ಹಿತೈಷಿಗಳೇ, ಬಹುಶಃ ಇದು ಒಂದು ವಿಭಿನ್ನವಾದಂತಹ ಕಥಾವಸ್ತುವನ್ನು ಹೊಂದಿರುವಂಥ ಸಿನಿಮಾ ಅಂತೇಳಿ ನಾನು ಪ್ರದೀಪ್ ಜೊತೆ ಚರ್ಚೆ ಮಾಡುವಂಥ ಹಲವಾರು ಸಂದರ್ಭಗಳಲ್ಲಿ ಆತನು ಹೇಳಿದ್ದಾನೆ. ಬಹುಶಃ ಈತನ ಹಲವಾರು ಅವತಾರಗಳನ್ನ ಇಲ್ಲಿ ಇರುವಂಥ ಎಲ್ಲ ಗಣ್ಯರು ತಿಳಿಸಿದ್ದಾರೆ. ಬಹುಶಃ ಇದು ದಶಾವತಾರ ಅಲ್ಲ, ಇದೊಂದು ಶತಾವತಾರ ಅಂತೇಳಿ ನಾನು ಹೇಳ್ಬೇಕಾಗ್ತದೆ. ಏಕೆಂದರೆ ಈತ ಸುಮಾರು 21ನೇ ವಯಸ್ಸಿಗೆ ಮೈಸೂರಿನಲ್ಲಿ ಚುನಾವಣೆಗೂ ಕೂಡ ನಿಂತಿದ್ದ ಅನ್ನುವಂಥದ್ದು ಒಂದು ವಿಶೇಷವಾದಂಥದ್ದು. ಅಲ್ಲಿ ಒಂದು 3,000 to 5,000 ಓಟನ್ನು ತೆಗೆದುಕೊಂಡು ಆತ ಡಿಫೀಟ್ ಆಗಿದ್ದಾನೆ. ಪಾಲಿಟಿಕ್ಸ್ ಬಿಟ್ಟಿಲ್ಲ. ಅದ್ರ ಜೊತೆಗೆ ಸೊ ಅವತ್ತು ನಾಮಿನೇಷನ್ ಮಾಡ್ಬೇಕಾದ್ರೆ ನಾನಲ್ಲಿ ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ನೋಡತ್ತು 4 ಜನ ಇದನ್ನ ಒಂದು ಜನಿವಾರ ಹಾಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಕರ್ಕೊಂಡು ಬಂದ್ರು. ಏನಿದು ವಿಶೇಷವಾಗಿ ಏನೋ ಗಣಪತಿ ಮೂರ್ತಿ ಬಂದಾಗ ಬರ್ತಾ ಇದಿಲ್ಲ ಅಂತ ಹೇಳಿ ನಾನು ನೋಡಿದಂಥ ಸಂದರ್ಭದಲ್ಲಿ ಇದ ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಸೊ ಅದನ್ನ ಆ ರೀತಿ ಹಲವಾರು ವಿಭಿನ್ನವಾದಂಥ ಒಂದು ಪುಟ್ಟ ಮಗು ಥರ ಈಗಾಗಲೇ ತಿಳಿಸಿದಾಗೆ ಆತ ಹಲವಾರು ರೀತಿಯಂಥ ಅಭಿರುಚಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇರ್ತಾನೆ. ಅದರಲ್ಲಿ ಒಬ್ಬ ಉತ್ತಮವಾದಂಥ ಕಲಾವಿದ ಇದ್ದಾನೆ ಅಂತೇಳಿ ನಾವೆಲ್ಲರೂ ಕೂಡ ಹೇಳ್ಬೋದು. ಹಾಗಾಗಿ ಆತನ ಒಂದು ನಿರ್ದೇಶನದಲ್ಲಿ ಬಂದಿರುವಂಥ ಈ ಚಿತ್ರ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿ ಇದು ಜನಗಳಿಗೆ ತಲುಪಿ ಆ ಮೂಲಕ ಒಂದು ಶತದಿನೋತ್ಸವವನ್ನು ಆಚರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ವಿಶ್ ಮಾಡಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಮಾರ್ ಅಂತ. ಈ ಚಿತ್ರದಲ್ಲಿ ನಾನು ಸಹ ನಿರ್ಮಾಣ ಮಾಡಿದ್ದೀನಿ. ಸೊ ನಮ್ಮ ಪ್ರದೀಪ್ ಅವರು ನಾವು ಯಾವಾಗೇ ಮಾತಾಡ್ಲಿ ಈ ಸಿನಿಮಾಗಿಂತ ಮುಂಚೆ ಪ್ರತಿ ಟಾಕ್ಸ್ ಅಲ್ಲಿ 5 ನಿಮಿಷ ಡಿಸ್ಕಷನ್ ಅಲ್ಲಿ ಬಟ್ ಆ ಕ್ರಿಯೇಟಿವ್ ಟಾಕ್ಸ್ ಅನ್ನೋದು ಕಾಣ್ತಾ ಇತ್ತು. ಸೊ ಮುಂಚೆ ನಮ್ದು ಹಾಗೆ ಫ್ರೆಂಡ್ಶಿಪ್ ಇತ್ತು, ಬೇರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಬಟ್ ಪ್ರತಿ ಕಾನ್ವರ್ಸೇಷನ್ ಅಲ್ಲಿ ಒಬ್ಬ ವ್ಯಕ್ತಿದು ಕ್ರಿಯೇಟಿವಿಟಿ ಇದೆ ಅಂತ ವ್ಯಕ್ತಿ ನಮ್ಗೆ ಅಪ್ರೋಚ್ ಮಾಡಿ, ಸರ್ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ತಮ್ಮ ಸಹಾಯ ಬೇಕು ಅಂದಾಗ, ಸರ್ ಏನ್ ಸಿನಿಮಾ, 1 ಲೈನ್ ಕತೆ ಹೇಳೋದಂದ್ರೆ ಅವ್ರು ಸರ್ ಸಿಂಪಲ್ ಆಗಿ, ಸರ್ ಯಾರ್ಯಾರೋ ಜನ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಆಗುತ್ತೆ, ಇಷ್ಟೇ ಸರ್. ಟೈಟ್ಲ್ ಏನು, ಹಂಗೆ ಸರ್ ಎಲ್ಲಿಂದನೋ ಏನೇನೋ ಆಗ್ಬಿಡುತ್ತೆ. ಈಗ ಅಂದಾಗ ಆವಾಗ ನಾವು ಡಿಸ್ಕಷನ್ ಮಾಡೋದು ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಒಂದು ಟೈಟ್ಲು. ಸೊ ಅವ್ರ ಕ್ರಿಯೇಟಿವ್ ಮೈಂಡ್ ಇದೆ ಅಂತ ಗೊತ್ತು, ಮತ್ತೆ ಪ್ಯಾಷನ್ ಇದೆ, ಏನೋ ಮಾಡಬೇಕು ಅಂತ ಇದ್ದಾಗ ಅಂತ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಸಿನಿಮಾನ ನಾವು ತುಂಬಾ ಸೀರಿಯಸ್ ಆಗಿ ನಾವು ನಿರ್ಮಾಣ ಮಾಡೋದನ್ನ ನೋಡಿದೀವಿ. ತುಂಬಾ ಜನ ಸ್ಟ್ರಗಲ್ ಮಾಡ್ತಾರೆ, ಕಷ್ಟಪಡ್ತಾರೆ, ನಾವು ಸಿನಿಮಾ ಮಾಡ್ತೀವಿ, ಎಲ್ಲ ಸಾಲ ತಂದು ಸಿನಿಮಾಗಳನ್ನ ಮಾಡ್ತಿರ್ತಾರೆ. ಬಟ್ ಇವ್ರ ಜೊತೆ ನಾನು ವರ್ಕ್ ಮಾಡುವಾಗ ನಾವು ಸಿನಿಮಾ ಮಾಡಿದೀವಿ ಅಂತ ಫೀಲ್ ಆಗಲಿಲ್ಲ. ಯಾಕಂದ್ರೆ ಅಷ್ಟೊಂದು ಈಸಿಯಾಗಿ ಇಡೀ ಟೀಮ್ನ ಎಲ್ಲರೂ ಯಾವಾಗ ಕಂಫರ್ಟಬಲ್, ಈಗ ನಾನೇ ಶೆಡ್ಯೂಲ್ ಎಲ್ಲರೂ ಬರಬೇಕು ಅಂತ ಹಠ ಅನ್ನೋದಕ್ಕಿಂತನೂ ಎಲ್ಲರೂ ಯಾವಾಗ ಕನ್ವಿನ್ಸು ನೆಕ್ಸ್ಟ್ ವೀಕ್ ಮಾಡೋಣ, ರಜೆ ದಿನ ಮಾಡೋಣ, ಹ್ಯಾವ್ ಅ ಫನ್ ನೈಸ್ ಮೂಮೆಂಟ್ ಲೈಫ್ ಜರ್ನಿಯನ್ನು ಬ್ಯೂಟಿಫುಲ್ ಆಗಿ ಸಿನಿಮಾದಲ್ಲೂ ಎಂಜಾಯ್ ಮಾಡಿದ್ದಾರೆ, ಸಿನಿಮಾದಲ್ಲೂ ತೋರಿಸಿದ್ದಾರೆ. ಸೊ ಇದು ಸೆಟ್ ಹೋಗೋಕ್ಕೂ ಒಂದು ನನಗೆ ಭಯ ಏನಂದ್ರೆ, ಒಂದ್ಸಲ ನಾನು ಸೆಟ್ ಹೋಗಿದ್ದು ಒಂದು ಪ್ರಾಜೆಕ್ಟ್ಗೆ. ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾರೆ ಅಂದ್ರೆ, ಒಂದು ಫೈಟ್ ಸೀಕ್ವೆನ್ಸ್, ಸೀನಿಯರ್ ಫೈಟ್ ಮಾಸ್ಟರ್ ಎಷ್ಟು ಫೈಟ್ ಸೀರಿಯಸ್ ಆಗಿ ಮಾಡಿದ್ರೆ ಅಂದ್ರೆ ಫೈಟ್ ಮಾಸ್ಟರೇ ಹೆದರ್ಬಿಟ್ರು. ಯಾಕೆಂದ್ರೆ ಫೈಟ್ ಸ್ಟಾಪ್ ಅಂದ್ರೂ ಸಹ ಅಲ್ಲಿರೋ ಕಟ್ಟಿಗೆನ ತಗೊಂಡು ಮೈಗೆಲ್ಲ ಹೊಡ್ಕೊಂಡು ಬಾಡಿ ಎಲ್ಲ ರೆಡ್ ಮಾಡ್ಕೊಂಡ್ಬಿಟ್ರು ಅವರು. ಅಷ್ಟೊಂದು ಇನ್ವಾಲ್ವ್ ಆಗಿದ್ರು. ಎಲ್ಲರೂ ನಮಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಯ್ತು, ಇರೋದೆಲ್ಲ ಐಟಮ್ಸ್ ಅಲ್ಲಿ ಹೊಡೆದಾಗ್ತಿದ್ದಾರೆ, ಇನ್ನೂ ಆಕ್ಷನ್ ಕಟ್ ಆಗಿಲ್ಲ ಅನ್ನೋಂಥದ್ದು. ಅದು ಒಂದೇ ಸಲ ಹೋದೆ, ಅದೇ ಲಾಸ್ಟ್ ಹೋದೆ, ನಾನು ಬರೋದೆಲ್ಲ ಶೂಟಿಂಗ್ ಸೆಟ್ಗೆ ಅಂತ ಹೇಳ್ಬಿಟ್ಟೆ. ಸೊ ಇಡೀ ಸಿನಿಮಾನ ಮುಗಿಸ್ಕೊಂಡು ಒಬ್ಬರೇ ಮುಂದೆ ನಿಂತು ಇಡೀ ಟೀಮ್ನ ಕಟ್ಕೊಂಡು ಒಂದು ಸಿನಿಮಾನ ಮುಗಿಸಿದ್ದಾರೆ. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಅಡ್ವೈಸ್ ಮಾಡ್ಯಾರೆ ಬಿಗ್ ಬಾಸ್ ಹೋಗ್ಲೇಬೇಕು ಅಂತ. ಅದು ಓಕೆ ಸರ್, ಓಕೆ ಸರ್. ಆ ಡೋರ್ ಕ್ಲೋಸ್ ಮಾಡ್ಬಿಡಿ ಅಲ್ಲಿ. ಓಕೆ ಸರ್ ನಾನು ಪೋಸ್ಟ್ ಮಾಡ್ತೀನಿ, ಬಂದಿದೆ ಮೈಸೂರಿಗೆ. ಬನ್ನಿ ಬಿಚ್ಚೋತ್ಸ್ಬೇಕು ಚಾಲು ಹೊತ್ಸೋದು. ಅದು ಬೇಗ ಬೇಗ ಕೊಡ್ತೀವಿ ಪ್ಲಾನ್.
ಸರ್ ಫ್ರಾನ್ಸ್ ಕೊಡಿ ದಯವಿಟ್ಟು. ನೆಕ್ಸ್ಟ್ ಚೇರ್ಸ್ ಹಾಕ್ಸಿ ಪ್ರೆಸ್ ಮೀಟ್ ಶುರು ಮಾಡ್ಬಿಡೋಣ. ಒಂದು ಗ್ರೂಪ್ ಆಗ್ಬಿಡಿ ಇರುತ್ತೆ ಗ್ರೂಪ್ ಫೋಟೋ ಬಂದು ಹಾಕ್ಬಿಡಿ. ಅವ್ರ ಟೀಮ್ ಒಂದು ಅದೇ 4 ಜನ ಇರೋದು ಅವ್ರ ಟೀಮ್ ಸೇರಿಸ್ಬಿಟ್ಟು 5 ಜನ ಇದೆ. ಆಗಲ್ಲ ಈಗ ಮಾಡೋಷ್ಟು ಎಲ್ಲ ಟೈಮ್ ಆಗುತ್ತೆ ಸರ್. ಇಲ್ಲಿ ಸರ್ ಹೆಂಗೆ ಫೋನ್ ಮಾಡ್ತೀವಿ ಆಗಲ್ಲ ಈಗ 2 ನಿಮಿಷ ಆಗುತ್ತೆ ಮಾಡೋಕ್ಕೆ. ಸರ್ ಗುರು ಸರ್ ರೆಡಿ ರೆಡಿ ಗುರುಗಳು ಬರ್ತಾರೆ ಬೇಡವಾ ಇರಲಿ ಒಂದು 3 ಜನ ನೋಡಿರೋದು ರೆಡಿ. ಹಾಂ ಸರ್ ಇಲ್ಲಿ ಸರ್ ಅದೆಲ್ಲ ನೋಡಿದ್ದೀನಿ. ಐ ಆಮ್ ನ್ಯೂ ಟು ದಿಸ್. ನಾನು ಒಂದು 3 ವರ್ಷದಿಂದ ಒಂದು ಸಿನಿಮಾ ಮಾಡಿದ್ದೆ. ನಾವು ಕೋವಿಡ್ ಬಂತು, ಸೊ ಕುಡಂಟ್ ರಿಲೀಸ್ ದಟ್. ಬಟ್ ಆಮೇಲೆ ಅಡ್ವೊಕೇಸಿ ಹೋದೆ, ಆಮೇಲೆ ನಾನು ಇವನ್ KS ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಸೊ ನಾನು ಸಿನಿಮಾದ ಆಫ್ ಮಾಡಿಬಿಟ್ಟು ಮಾಡೋಣ, ಒಂದು ಟ್ರೈ ಮಾಡೋಣ ಅಂತ ಸಿನಿಮಾ ಮಾಡಿದಷ್ಟು. ಸೊ ಇದೆಲ್ಲ ಎಲ್ಲರಿಗೂ ಐ ಆಮ್ ಗ್ರೇಟ್ಫುಲ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ಬೇಕು, ನಾನು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ಪಾಪ. ಮತ್ತು ನಮ್ಮ DT ಪ್ರಕಾಶ್ ಸರ್, ವಿಕಾಸ್ ಚೋಪ್ರಾ, ನಾನು ಹಾರ್ಡ್ ಡಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ ಸರ್, ಆನೆಸ್ಟ್ ಆಗಿರ್ಬೇಕಂದ್ರೆ. ಮನೇಲಿ ಇಷ್ಟು ಹಾರ್ಡ್ ಡಿಸ್ಕ್ ಇದೆ, ಒಂದಿಷ್ಟು 3-4 ಲ್ಯಾಪ್ಟಾಪ್ಗಳಿದೆ. ಅಣ್ಣ ಲ್ಯಾಪ್ಟಾಪ್ ಬೇಕು ತೊಗೊಂಡೋಗು, ಅಣ್ಣ ಹಾರ್ಡ್ ಡಿಸ್ಕ್ ಬೇಕು ತೊಗೊಂಡೋಗು. ಐ ಆಮ್ ವೆರಿ ಗ್ರೇಟ್ಫುಲ್. ಇಲ್ಲಿ ಯಾರ್ಯಾರು ಬಂದಿದ್ರು ಸರ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ನಮ್ಮ DT ಪ್ರಕಾಶ್ ಸರ್ ಅಂತ ನಾನು ಮಾತಾಡೋಂಗಿಲ್ಲ, ಅವರೇ ಹೇಳ್ಬಿಟ್ಟಾರೆ ನನ್ನ ಬಗ್ಗೆ. ಒಂದೇನಾರು ಫೋನ್ ಬಂತು ರಾತ್ರಿ 12 ಗಂಟೆಗಾದ್ರು, ಅಂಕಲ್ ಹಿಂಗೆ ಆಗಿದೆ ಅಂಕಲ್, ಏನು ಮಾಡಲಿ, ಏನಪ್ಪ ಮಾಡು ಅಂತಾರೆ. ನಮ್ಮ ಭಾಸ್ಕರ ಸಾಹೇಬರು, ಪ್ರಕಾಶ್ ಗೌಡ್ರು ಹಾಗೂ ಸುಬ್ರಹ್ಮಣ್ಯ ಶರ್ಮಾ ಸರ್ ಎಲ್ಲರೂ ಅಷ್ಟೇ. ನನ್ನ ಸಿನಿಮಾಗೆ ನಾನು ಮಾಡಿದ್ದಲ್ಲ ಇದು, ಅವರೆಲ್ಲ ಮಾಡಿಸಿದ್ದಷ್ಟೇ. ಬೈ ಗಾಡ್ ಗ್ರೇಸ್ ಐ ಆಮ್ ಗ್ರೇಟ್ಫುಲ್ ಟು ಎವ್ರಿ ಒನ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಸರ್ ಕಂಪ್ಲೀಟ್ಲಿ ಜರ್ನಿ ಮೂವಿ ಸರ್. ಸರ್ ಇಡೀ ಇಂಡಿಯಾ ಸುತ್ತಿದ್ದೀವಿ ಸರ್. ಹಾಂ ಸರ್, ಫ್ರಮ್ ಇಲ್ಲಿ ಮೈಸೂರಿಂದ ಹಿಡಿದು ಡೆಲ್ಲಿ ತನಕ ಹೋಗಿದ್ದೀನಿ ಸರ್. ಡೆಲ್ಲಿಗೆ ನಾನು ಈ ಯಾವ ಸುಪ್ರೀಂ ಕೋರ್ಟ್ಗೆ ಹೋದಾಗಲೂ ಅಲ್ಲೂ ಒಂದು ಎಲ್ಲರೂ ಕರ್ಕೊಂಡು ಅಲ್ಲೂ ಸೀನ್ ಮಾಡಿದ್ದೀನಿ ಸರ್. ಕ್ಯಾಮ್ರಾಮನ್ನ ಎಲ್ಲ ಯೂನಿಟ್ ಅವ್ರನ್ನೆಲ್ಲ ಕರ್ಕೊಂಡು ಅಲ್ಲೂ ಒಂದು ಸೀನ್. 2 ಆಯಿತು ಸರ್. ಸ್ವಾಮಿ ಕಾರ್ಯ ಸ್ವಕಾರ್ಯ. ಮತ್ತೆ ನಾನು ರಾಮ್ ಜೇಠ್ಮಲಾನಿ ಅವರ ಜೂನಿಯರ್ ಆಗಿ ವರ್ಕ್ ಮಾಡ್ತೀನಿ ಸರ್. ರುಬಿಂದರ್ ಗುಮಾನ್ ಅಂತ ಅವರ ಜೂನಿಯರ್ ಆಗಿ ವರ್ಕ್ ಮಾಡ್ತೀನಿ ಇನ್ ಸುಪ್ರೀಂ ಕೋರ್ಟ್. ಸರ್ ನಾವು ಏನು ಹೇಳಕ್ ಹೊರಟಿಲ್ಲ, ಯಾಕೆಂದ್ರೆ ಹೇಳಿರೋದನ್ನ ಯಾರು ಜನ ತಗೊಳ್ಳೋದೇ ಇಲ್ಲ ಸರ್. ಎಂತೆಂಥ ದೊಡ್ಡ ದೊಡ್ಡ ಜನಗಳು, ಎಂತೆಂಥ ಮಹಾನೀಯರುಗಳು ಏನೇನೋ ಹೇಳಕ್ ಹೋಗಿದ್ದಾರೆ ಸರ್, ಜನ ಯಾವುದು ತಗೊಳ್ಳಿಲ್ಲ ಸರ್. ನಾವು ಹೇಳಕ್ ಹೋಗಿಲ್ಲ ಸರ್, ಮಾಡಿದ್ದೀವಿ. ಮತ್ತೆ ನಾವು ಯಾರಿಗೂ ನಮಗಷ್ಟೇ ನೋನು, ಬೇರೆಯವ್ರಿಗೆಲ್ಲ ಅನ್ನೋನು. ಸೊ ಈಗ ನಾವು ನೋನ್ ಆಗ್ತಿದ್ದೀವಿ ಅಷ್ಟು ಸರ್. ಸರ್ ಸಿನಿಮಾ ಶುರು ಆಗಿದ್ದು 2024 ಸರ್. 24-25. ಸರ್ ನಾವು ಒಂದು ಲೈಫ್ದು ಜರ್ನಿನ ಹೆಂಗಿರುತ್ತೆ ಅನ್ನೋದು, ಮತ್ತೆ ಫ್ರೆಂಡ್ಶಿಪ್ಪಲ್ಲಿ ಈಗೋ ಅನ್ನೋದು ಒಂದಿದ್ರೆ ಫ್ರೆಂಡ್ಶಿಪ್ ಹೋಗ್ಬಿಡುತ್ತೆ ಸರ್. ಇದು ಯಾವುದೇ ರಿಲೇಷನ್ಶಿಪ್ ಇರ್ಬೋದು ಸರ್. ಈಗ ಯಾರು ಇದು ಮಾಡಿದ್ರೆ ಇನಿಷಿಯಲಿ ನನ್ನ ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರೋದು, ನೀನೇ ಹೋಗಿ ಸಾರಿ ಕೇಳ್ಬಿಡು ಪರವಾಗಿಲ್ಲ. ಸೊ ಫ್ರೆಂಡ್ಶಿಪ್ಪಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸರ್, ಈಗೋನ ಕಿಲ್ ಮಾಡ್ಬಿಡು ಈಸಿ ಗೋ ಆಗಿರ್ಬೇಕು ಸರ್. ಇಟ್ಸ್ ಅ ಕಂಪ್ಲೀಟ್ಲಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸರ್. ಎ ಕಂಪ್ಲೀಟ್ ಜರ್ನಿ ಆಫ್ ಅ ಫ್ರೆಂಡ್ಸ್ ಆ್ಯಂಡ್ ಒಬ್ರಿಗೆ ಮದುವೆ ಸೆಟ್ ಆಗಿರುತ್ತೆ. ಸೊ ಹೆಂಡತಿ ಅವ್ರಿಗೆ 1 ನಿಮಿಷಕ್ಕೂ ಟಾರ್ಚರ್ ಕೊಡ್ತಿರ್ತಾರೆ ಫೋನ್ ಮಾಡಿ, ನೀನು ಹುಡುಗರ ಜೊತೆ ಹೋಗಿದ್ಯಾ, ಇಲ್ಲ ಬತಾಸ್ಗಳ ಜೊತೆ ಹೋಗಿದ್ಯಾ, ಆ ಥರ ಎಲ್ಲ ಕೇಳ್ತಿರ್ತಾರೆ. ಇಲ್ಲ ಒಂದು ಅಪ್ಲೈ ಮಾಡಿದ್ದೀನಿ ಸರ್. ಬಿಕಾಸ್ ಸೆನ್ಸಾರ್ಗೆ ನಾನು ಹೋದಾಗ ಸೆನ್ಸಾರಲ್ಲಿ ನನಗೆ ಮ್ಯೂಟ್ ಕೊಟ್ಟಿದ್ರು. ಸೆಕ್ಷನ್ 377 ಯೂಸ್ ಮಾಡಿದೆ. ತುಂಬಾ ಪದ ಸರ್ ಸೆನ್ಸಾರಲ್ಲಿ ಹೆಂಗೆ ಹೇಳಿದ್ರು ಅಂದ್ರೆ, ನಾನೇ ಅಂದೆ ಸರ್ ಒಂದು ಕೆಲಸ ಮಾಡಿ ಸರ್, ಫಸ್ಟ್ ನಾನು ಮುಖೇಶ್ ಅದೊಂದು ಸೀನ್ ಇಡ್ತೀನಿ ಸರ್, ಇನ್ನೊಂದು ಲಾಸ್ಟಲ್ಲಿ ಇನ್ನೊಂದು ಮುಖೇಶ್ ಅಂತ ಬರ್ತಲ್ಲ, ಅದೆರಡು ಇಡ್ತೀನಿ ಸರ್, ಮಿಕ್ಕಿದೆಲ್ಲ ಮ್ಯೂಟ್ ಮಾಡಿಬಿಡಿ ಸರ್, ಕ್ಯೂಡ್ರು ಹೋಗ್ರು ಸಿನಿಮಾ ಅಂತ ಹಾಕ್ಬಿಡ್ತೀನಿ ಅಂದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಸೆನ್ಸಾರ್ ಅವ್ರು ಏನು ನನಗೆ ಇದು ಕೊಟ್ಟರು, ನಾನು ಎಕ್ಸೆಪ್ಟ್ ಮಾಡಿಲ್ಲ. ಐ ಸ್ಪೋಕ್ ಟು ರೀಜನಲ್ ಆಫೀಸರ್ ಹೋಗ್ಬಿಟ್ಟು, ಇಲ್ಲ ಟ್ರಿಬ್ಯುನಲ್ ನಾನು ಹೋಗಲಿಲ್ಲ ಸರ್, ಇಲ್ಲೇ ನಾನು ಇದು ಮಾಡಿದೆ.
ಬಿಕಾಸ್ ನಾನು ಯೂಸ್ ಮಾಡಿರೋ ಪದಗಳೆಲ್ಲ ಲಾನಲ್ಲಿ ಯೂಸ್ ಆಗಿರೋ ಪದಗಳೇ. ಈಗ ಸೆಕ್ಷನ್ 377 ಅಂತ ಮಾಡೋದು ಅಂದ್ರೆ ಸಲಿಂಗಕಾಮಿ. ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಸರ್. ಈಗ ಅವ್ನು ಸಲಿಂಗಕಾಮಿ ಬಾ ಅಂತ ಹೇಳಕ್ ಬರಲ್ಲ ಸರ್. ಅದನ್ನ ನಾನು ಸೆಕ್ಷನ್ 377 ಯೂಸ್ ಮಾಡಿದ್ದೀನಿ. ಆ ಥರ ಲಾನ ಅಪ್ಲೈ ಮಾಡೀನಿ ಸರ್. ಯಾವುದು ಸರ್? ಕೈ ಕೆಲಸವೇ ಕಾಯಕ ಸರ್. ಮಂಚ ಈಗ ದೊಡ್ಡ ದೊಡ್ಡ ಮಹನೀಯರುಗಳು ಕೆಲಸ ಮಾಡಿ ಅಂತ ಹೇಳಿರೋದು ಸರ್. ನಾನು ಆ ಕೈಯಲ್ಲಿ ಕೆಲಸ ಮಾಡಿ ಅಂತ ಹೇಳಿರೋದು ಅಷ್ಟೇ ಸರ್. ಬಿಕಾಸ್ ಇದನ್ನೇ ತುಂಬಾ ಜನ ಕೇಳಿದ್ರು ನನಗೆ, ಕೈ ಕೆಲಸವೇ ಕಾಯಕ ಅಂದ್ರೆ ಏನದು ಅಂತ ಕೇಳಿದ್ರು ಸರ್. ಕೈ ಇದ್ರೇನೆ ಅಲ್ಲ ಸರ್ ಕೆಲಸ ಮಾಡೋಕ್ಕಾಗೋದು. ಈಗ ಎಷ್ಟೋ ಜನ ಕೈ ಇಲ್ಲ ಅಂದ್ರೂ ಕೆಲಸ ಮಾಡಿದ್ದಾರೆ. ಬಟ್ ಕೈ ದೇವ್ರು ಏನಕ್ಕೆ ಸರ್ ಕೊಟ್ಟಿರೋದು? ಕೆಲಸ ಮಾಡೋಕ್ಕೆ ಸರ್. ಸರ್ ಇಲ್ಲ ಅದೇ ಸರ್. ಹೌದು ಸರ್. ಇಲ್ಲ ಅದು ಈಗಿನ ಟ್ರೆಂಡ್ಗೆ ಹೆಂಗ್ ಬೇಕು, ಈಗಿನ ಟ್ರೆಂಡ್ ಹೆಂಗಿದೆ ಅಲ್ಲ ಸರ್. ಈಗ ನಮ್ಮ ಟ್ರೆಂಡ್ ನಮ್ಮ ಯೂತ್ ಟ್ರೆಂಡ್ ಹೆಂಗಿದೆ ಅದ್ರ ತಕ್ಕಂಗೆ ಮಾಡೀನಿ ಸರ್. ಲಾಸ್ಟ್ ಸಿನಿಮಾ ಸರ್ ಪಕ್ಕ ಭಾಸ್ಕರ್ ರಾವ್ ಸಾಹೇಬರು ಕಮಿಷನರ್ ಆಗಿದ್ದಾಗ ಅವ್ರು ಬಂದಿದ್ರು. ಅವಾಗ ಬಿ ರಿಪೋರ್ಟ್ ಓರಿಯೆಂಟೆಡ್ ಒಂದು ಮೂವಿ ಮಾಡಿದೆ ಸರ್. ಜನ ಥಿಯೇಟರ್ಗೆ 4 ಜನ ಬರಲಿಲ್ಲ ಸರ್. 4 ಜನ ಬರಲಿಲ್ಲ, ಕೋವಿಡ್ ಬೇರೆ ಇತ್ತು. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್. ಕುತಸ್ಥ ಅಂತ ಅದು ಕೋವಿಡ್ ಟೈಮಲ್ಲಿ ರಿಲೀಸ್ ಆಗಿತ್ತು ಸರ್. ಇಟ್ಸ್ ಬಿ ರಿಪೋರ್ಟ್. ಅದು ಯಾರೋ ನಮ್ಮ ಮೀಡಿಯಾದವರು ಮಡಿಕೇರಿನಲ್ಲಿ 1990 ಮರ್ಡರ್ ಆಗಿತ್ತು ಅದು. ಬಟ್ ನಿಮ್ಗಳಿಗೂ ಅದು ಆ ವಿಷಯನೂ ಗೊತ್ತೇ ಆಗಿಲ್ಲ. ನಾನು ಆ ಸಿನಿಮಾದಲ್ಲಿ ಹೇಳಕ್ ಹೊರಟೆ, ಓ ಇದು ಬಿ ರಿಪೋರ್ಟ್ ಆಗಿತ್ತು, ಈಗ ಸಿ ರಿಪೋರ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗ್ಬೋದೇನೋ. ಬಿಕಾಸ್ ಅಟ್ ದ ಟೈಮ್ ಐ ವಾಸ್ ಸ್ಟಡಿಂಗ್ ಫಾರ್ KAS. ಅದು ನಾನು ಮಾಡಿದೆ ಸರ್. ಅದು ಪಕ್ಕಾ ಫ್ಯಾಮಿಲಿ ಸಬ್ಜೆಕ್ಟ್ ಸರ್ ಅದು. ಬಟ್ ಜನ ಬರಲಿಲ್ಲ ಸರ್. ಈಗ ಜನಕ್ಕೆ ಏನ್ ಬೇಕು ಅದು ಮಾಡ್ಬೇಕಲ್ಲ ಸರ್. ಕರೆಕ್ಟಾ ಸರ್? ರಿಲೀಸ್ ಆಯ್ತು ಸರ್, ಬಟ್ ಹೋಗ್ಲಿಲ್ಲ ಸರ್. ಫುಲ್ ಲಾಸ್ ಸರ್. ಸರ್ ನಾನು ಹೆಸರುಗಳನ್ನ ತಗೊಳಕ್ ಹೋಗಲ್ಲ ಸರ್, ಯಾರ್ದು ಹೆಸರು ತಗೊಳಕ್ ಹೋಗಲ್ಲ. ಬಟ್ ಅವ್ರ ಸಿನಿಮಾ ಎಲ್ಲ ನೋಡಿದೆ ಸರ್. ನೋಡ್ದ ಜನ ಅದಕ್ಕೆ ಮುಗಿ ಬೀಳ್ತಿದ್ರು ಸರ್ ಹೋಗಕ್ಕೆ. ಸೂಪರ್, ಸಖತ್ತಾಗಿದೆ. ಬಟ್ ಏನು ಅದ್ರಲ್ಲಿ ಜನ ಇಷ್ಟಪಡೋರು ಸರ್ ಅದನ್ನ. ಐ ನೋ ಸರ್, ಮೈ ಪ್ರೊಫೆಷನ್ ಈಸ್ ಅಡ್ವೊಕೇಸಿ and I cannot come into that level and do the movie. But movie is my passion sir. ಸಿನಿಮಾ ಅನ್ನೋದು ನನಗೆ ಪ್ಯಾಷನ್. ನಮಗೆ ಈ ಸಿನಿಮಾ ಹೆಂಗೆ ಪ್ಯಾಷನ್ ಬಂದಿದ್ರೆ ನಮ್ಮ ಅಕ್ಕನಿಂದ, ಅವರಿಂದ ನನಗೆ ಸಿನಿಮಾ ಪ್ಯಾಷನ್ ಬಂದಿದ್ದು. ಸಿನಿಮಾ ಮಾಡ್ಬೇಕಂತಿದ್ರು, ಅವ್ರು ಮಾಡಲಿಲ್ಲ, ನಾನು ಮಾಡ್ಬಿಟ್ಟೆ ಅಷ್ಟೇ. ಸರ್ ಅದೇ ಹೇಳಿದ್ನಲ್ಲ ಸರ್, ನನ್ನ ಸಿನಿಮಾಲ್ಲಿ ಹೇಳಕ್ ಬಂದಿರೋದು ಈಗೋ ಬೇಡ ಅಂತ. ಹೌದಾ ಸರ್? ಇಲ್ಲ ಸರ್, ಬೈ ದೇವರ ಆಶೀರ್ವಾದ, ನನ್ನ ಈಶ್ವರನ ಆಶೀರ್ವಾದ, ನಿಮ್ಗಳೆಲ್ಲ ಸಪೋರ್ಟು, ಇಲ್ಲಿ ಇರೋರು ಎಲ್ಲರಿಗೂ ಆಶೀರ್ವಾದ. ಏನ್ ಸರ್? ಸರ್ ನಾನು ಪರ್ಸ್ನಲ್ ಆಗಿ ಹೋಗಿ ಸೆನ್ಸಾರ್ ಆಫೀಸಲ್ಲಿ ನೋ ಸರ್. ಓಕೆ ಅದು ನಾನು ಡಿಫ್ರೆಂಟ್ ಬರಲ್ಲ ಸರ್. ದೇವ್ರ ದಯ, ದೇವರ ಆಶೀರ್ವಾದ ಸರ್. ಸರ್ UA, ಪಕ್ಕಾ UA, ಪ್ಯೂರ್ UA ಸರ್ಟಿಫೈಡ್ ಸರ್. ಸರ್ UA ಯಾರು ಕೊಡ್ಲಿ ಅಂತ ಸರ್. ಯಾರು ಕೊಡ್ಲಿ ಅಂತ ಇವು ಕೊಟ್ಬಿಟ್ರೆ ನಮಗೆ ಒಂಥರ ಸರ್. ಈಗ ಹೆಂಗೆ ಸರ್, ಈಗ ನಾವು ಹೆಂಗೆ ಹೇಳ್ತೀವಿ ಅಂದ್ರೆ ಸರ್, ಈಗ ನಮ್ಮ ಕಾನೂನಲ್ಲಿ ಸರ್ ಎಷ್ಟೋ ಯಾರೋ 1,000 ಇಲ್ಲ 1 ಲಕ್ಷ ಕದ್ದಿದ್ದಾನೆ ಅಂದ್ರೆ ಸರ್, ಕೋರ್ಟಲ್ಲಿ ಹೋದಾಗ 1 ಲಕ್ಷ ಕದ್ದಿದ್ದಾನೆ ಅಂತ ನಾವು, ಇಟ್ ಈಸ್ ಎವಿಡೆನ್ಸ್ ಅಲ್ಲಿ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಎಲ್ಲಾನು ಪ್ರೂವ್ ಆಗಿದೆ ಅವ್ನು ಕದ್ದಿದ್ದಾನೆ ಅಂತ. ಬಟ್ ನಾವಲ್ಲಿ ಅವ್ನು ಕದ್ದೇ ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ಸರ್. ಸೊ ಅವಾಗ ನಾವೇನು ಹೇಳ್ತೀವಿ, 1 ಲಕ್ಷ ಕದ್ದಿಲ್ಲ ಮಹಾಸ್ವಾಮಿ, ಇವನ್ನ 5,000 ಕದ್ದಿದ್ದಾನೆ ಅಂತೀವಿ. ಸೊ 1,000 ಫೈನ್ ಆಗ್ತಾರೆ ಸರ್ ಅಷ್ಟೇ. ಓಕೆ ಸರ್. ಓಕೆ ಸರ್ ಇದು ಹಾಂ ಸರ್ ಮಾರ್ಚ್ಗೆ ರಿಲೀಸ್ ಮಾಡೋಣ ಅಂತಿದ್ದೀವಿ ಸರ್. ಇದು ಆ್ಯಕ್ಚುಲಿ ಮಾಡಿದ್ಮೇಲೆ ಒಂದು ನಾವೆಲ್ ಬರೆದ್ರಿ. ಇದನ್ನ ಇವರು ಒಂದು ನಾವೆಲ್ ಬರೆದಿದ್ರು. ಆ ನಾವೆಲ್ ಬೇಸ್ಡ್ ಸಿನಿಮಾ ಆಮೇಲೆ ಮಾಡ್ಕೊಂಡು ಹೋಗಿದ್ದು ನಾವು. ನಾವೆಲ್ ಆದ್ಮೇಲೆ ಮಾಡಿ. ಇಲ್ಲ ಸರ್, ಕಾದಂಬರಿ ಚಿತ್ರ ಅಂತ ನಾನು ಹೇಳಲ್ಲ ಸರ್. ಬಟ್ ಅವ್ರದ್ದು ಹೌದು ನಮ್ ಕಾದಂಬರಿ ಅಂತ ಹೇಳಿಲ್ಲ ಸರ್. ಪಾಪ ಬೇಡ ಸರ್. ಹೌದೌದು, ಇಲ್ಲ ಸರ್. ನಮ್ಗೆ ಸರ್ ಸಬ್ಸಿಡಿ ಇದೆ ಅಂತ ನನಗೆ ಗೊತ್ತಿಲ್ಲ ಸರ್ ಆ್ಯಕ್ಚುಲಿ, ಆನೆಸ್ಟ್ ಆಗಿ. ಬಿಕಾಸ್ ಯಾವಾಗ 2018 or 17 ಕೊಟ್ಟಿರೋದು ಸರ್ ಸಬ್ಸಿಡಿ, ನನಗೆ ಗೊತ್ತಿಲ್ಲ ಸರ್. ಅದು ನನಗೆ ಗೊತ್ತಿಲ್ಲ ಆನೆಸ್ಟ್ ಆಗಿ. ಸಬ್ಸಿಡಿ ಇದೆ ಅಂತ ನಿಮ್ಮಿಂದ ತಿಳ್ಕೊಂಡೆ ಸರ್. ಥ್ಯಾಂಕ್ ಯು. ಹೌದಾ? ನಂಗೆ ಗೊತ್ತಿರಲಿಲ್ಲ ಸರ್, ಆನೆಸ್ಟ್ ಆಗಿ ಗೊತ್ತಿಲ್ಲ. ಕಾದಂಬರಿ ಬುಕ್ ರೆಡಿ ಇದೆ, ಇನ್ನೂ ರಿಲೀಸ್ ಮಾಡಿಲ್ಲ. ಸರ್ ನಾನು ಹೇಳಿದ್ನಲ್ಲ ಸರ್, ಫಸ್ಟ್ ಸಿನಿಮಾನೇ ಲೀಗಲ್ ಓರಿಯೆಂಟೆಡ್ ಸರ್ ಅದು. ಬಟ್ ಜನ ನೋಡಿಲ್ಲ ಸರ್. ಸರ್ ರೆಕಗ್ನೇಷನ್ ಬೇಕು ಅಂದ್ರೆ ಸರ್ ಒಳ್ಳೆ, ಈಗ ನಾನೇ ನೋಡಿಲ್ಲ ಸರ್. ತುಂಬಾ ಈ ಯಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಸರ್, ಅವ್ರಿಗೆ ಜನ ನೋಡೋದೇ ಇಲ್ಲ ಸರ್.
ಯಾರು ಏನೋ ಪಚೆ ಹೆಸರು ಹೇಳ್ಕೋಬಾರ್ದು, ನನಗೆ ಹೆಸರು ತಗೊಳ್ಳಿ, ಆಮೇಲೆ ಡೆಫಾಮೇಷನ್ ಸ್ಟೇಟ್ಮೆಂಟ್ ಹಾಕ್ಬಿಟ್ರೆ ಕಷ್ಟ. ಇನ್ನೂಟೇನೋ ಸ್ಟೇಟ್ಮೆಂಟ್ ಕೊಡ್ತೀನಿ ಸರ್, 499 ಇನ್ನೂಟೇನೋ ಸ್ಟೇಟ್ಮೆಂಟ್ ಕೊಡ್ತೀನಿ. ಕೆಲವರು ಬಟ್ಟೆ ಇಲ್ಲದೆ ರೀಲ್ಸ್ ಮಾಡ್ತಾರೆ, ಅದನ್ನೊಂದು 10 ಜನ, 100 ಜನ, 1000 ಜನ, 1,00,000 ಜನ ನೋಡ್ತಾರೆ. ಪಾಪ ನಮ್ಮ ಇದರಲ್ಲಿ ಸರ್, ಡೆಲ್ಲಿನಲ್ಲಿ ಆ್ಯಕ್ಚುಲಿ ಪರಾಶರನ್ ನಮ್ಮ ಅಯೋಧ್ಯ ಕೇಸ್ಗೆ ಇದು ಮಾಡಿದ್ರೆ ಸರ್, ಎಷ್ಟು ಜನಕ್ಕೆ ಅವ್ರ ಹೆಸರು ಗೊತ್ತು ಸರ್, ಪರಾಶರನ್ ಅವ್ರ ಹೆಸರು ನೋಬಡಿ ನೋಸ್. ಬಟ್ ರೀಲ್ಸ್ ಆಗಲಿ ಇವರಾಗಲಿ ಯಾರೋ ಒಂದು ಪ್ರಮೋಟೇ ಮಾಡಿಲ್ಲ ಸರ್. ನಾವು ಮೆಟ್ಟಿಮ್ ಸರ್, ಯಾಕೆ ಸರ್ ನಿಮ್ಗೆ ಪಬ್ಲಿಸಿಟಿ ಬೇಡ ಅಂದ್ರೆ, ಐ ಡೋಂಟ್ ನಾಟ್ ಎನಿ ಪಬ್ಲಿಸಿಟಿ, ಗಾಡ್ ಗ್ರೇಸ್ ಇಸ್ ದೇರ್ ಅಂತ. ಸೊ ನಮ್ಗೆ ಇವಾಗ ಏನು ಸರ್, ಸಿನಿಮಾ ಬೇಕಂದ್ರೆ ಪಬ್ಲಿಸಿಟಿ ಬೇಕು ಸರ್, ಜನ ನೋಡಬೇಕು. ನಾನು ಲೀಗಲ್ ಓರಿಯೆಂಟೆಡ್ ನೋಡಿದ್ರೆ ಎಷ್ಟು, ಮತ್ತೆ ನಮ್ಮ ಸುಪ್ರೀಂ ಕೋರ್ಟ್ ಮತ್ತೆ ಅಡ್ವೊಕೇಸಿಗಳು ಲೀಗಲ್ ಆಗಿ ಮಾತಾಡಲೇಬಾರ್ದಲ್ಲ ಸರ್. ನಾನು ಹೆಂಗೆ ಹೇಳಿ ಸರ್, ಈಗ ಬಂದೆ ತಾನೇ ಬಾರ್ ಕೌನ್ಸಿಲಿಂದ ಎಷ್ಟೋ ಜನ ಸಸ್ಪೆಂಡ್ ಮಾಡಿದ್ದಾರೆ, ಮತ್ತೆ ನಾನು ಹೆಂಗೆ ಹೇಳಿ ಸರ್, ರೀಲ್ಸಲ್ಲೂ ಹೇಳೋಂಗಿಲ್ಲ. ಸೊ ಸಿನಿಮಾದಲ್ಲಿ ಹೇಳಿದ್ರೆ ಈ ಸೆಕ್ಷನ್ 377 ಸರ್, ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಸರ್. ನಮ್ಮ ಇನ್ಫ್ಯಾಕ್ಟ್ ಸೆನ್ಸರ್ ಅವ್ರಿಗೆ ಗೊತ್ತಿರಲಿಲ್ಲ. ಅದನ್ನ ಹೇಳ್ದೆ ನಾನು, ಸರ್ ತೋಡಿ ಗೂಗಲಲ್ಲಿ ಇದೆ, ಮತ್ತು ಬುಕ್ ತೋರಿಸ್ದೆ, ಇದು ಈಗ ರೀಸೆಂಟಾಗಿ ಅಮೆಂಡ್ಮೆಂಟ್ ಆಗಿದೆ ಅಂತ. ಸರ್ ನಾನೇನು ಗೂಗಲ್ ಅಲ್ಲ ಸರ್, ಅವ್ರು ಅರ್ಥ ಮಾಡ್ಕೊ, ಅದು ಸ್ವಲ್ಪ ಅರ್ಥ ಆಗುತ್ತೆ ಸರ್, ಯಾಕಂದ್ರೆ ಎಲ್ಲಾನು ಗೂಗಲ್ ಕೇಳೋದಲ್ಲ ಸರ್. ಸರ್ ನಾನು ಬೆಂಗಳೂರಲ್ಲೂ ಇರ್ತೀನಿ, ಡೆಲ್ಲಿಲೂ ಇರ್ತೀನಿ, ಮೈಸೂರಲ್ಲೂ ಇರ್ತೀನಿ ಸರ್. ಸರ್ ತುಂಬ ಇಂಪಾರ್ಟೆಂಟ್, ನಾನು ಈಗ ನಮ್ಮ ರುಬಿಂದರ್ ಗುವಾನ್ ಅಂತ ಒಂದು ಪೋಕ್ಸೋ ಕೇಸ್ ಒಂದು ಇದು ಮಾಡಿದ್ದು ಸರ್, ಪೋಕ್ಸೋ ಕೇಸು. ಮತ್ತೆ ಈಗ ಇನ್ನೊಂದು 10-15 ಡೇಸಲ್ಲಿ ಒಂದು ಜಡ್ಜ್ಮೆಂಟ್ ಬರೋದಿದೆ ಸರ್. ಅವರು ರಾಮ್ ಜೇಠ್ಮಲಾನಿ ಅವರ ಜೂನಿಯರ್ ರುಬಿಂದರ್ ಕುಮಾರ್ ಅಂತ. ಸರ್ ನನಗೆ ಈಗ ರೀಸೆಂಟಾಗಿ ಒಬ್ಬರು ಪರಿಚಯದಾಗ ಒಂದು ಹೇಳಿದ್ರು ಸರ್ ನನಗೆ, ಏನಂದರೆ ಹೆಂಗೆ ನಡ್ಸ್ಕೊಂಡು ಹೋಗುತ್ತೆ ಹಂಗೆ ನೋಡ್ಕೊಂಡು ಹೋಗಿ. ಈಗ ಈ ಸಿಚುವೇಶನಲ್ಲಿ ಅಡ್ವೊಕೇಸಿ ಮಾಡ್ತಿದ್ದೀನಿ ಮತ್ತು ಸಿನಿಮಾ ಮಾಡ್ತಿದ್ದೀನಿ, ಎರಡರಲ್ಲಿ ಒಂದು ಪ್ಯಾಷನ್ನು ಒಂದು ಪ್ರೊಫೆಷನ್ನು ಸರ್. ಇದಲ್ಲೇನಾರು ಇದು ನನಗೊಂದು ದೇವರ ಆಶೀರ್ವಾದ ನಿಮ್ಮೆಲ್ಲ ಸಪೋರ್ಟಿಂದ ಪುಷ್ ಸಿಕ್ಕಿದ್ರೆ ನಾನು ಇದನ್ನ ಪ್ರೊಫೆಷನ್ ಮಾಡ್ತೀನಿ, ಅದನ್ನ ಪ್ಯಾಷನ್ ಮಾಡ್ತೀನಿ. ಅಲ್ಲಿ ನಾನು ಫೀಸ್ ತಗೊಳ್ಳೆ ಕೆಲಸ ಮಾಡ್ಬೋದು ಸರ್. ನನಗೆ ಅದು ಇಂಪಾರ್ಟೆಂಟ್ ಸರ್, ಐ ನೀಡ್ ಟು ಸರ್ವ್ ಪೀಪಲ್. ಸರ್ ಎಕ್ಸ್ಪೆನ್ಸಿವ್ ಸರ್. ಸರ್ ಯಾಕಂದ್ರೆ ಸ್ಪೀಡಿ ಜಸ್ಟಿಸ್ ಬೇಕಲ್ವ ಸರ್. ಈಗ ನೀವು ಹೇಳಿದ್ರಲ್ಲ, ನೀವು ಸರ್ವ್ ಮಾಡ್ಬೇಕು ಜನರಿಗೆ ಅಂತ, ಪೋಕ್ಸೋ ಕೇಸಲ್ಲಿ ನೀವು ಹುಡುಗಿ ಪರನಾ ಹುಡುಗನ ಪರನಾ? ಮ್ಯಾಮ್ ಹುಡುಗಿ ಪರ ಮ್ಯಾಮ್. ಗೊತ್ತು ಮ್ಯಾಮ್, ಈ ಕ್ವಶನ್ ನೀವು ಕೇಳ್ತೀರಂತ ಗೊತ್ತು ನನಗೆ. ಎಕ್ಸ್ಪೆಕ್ಟೆಡ್ ಮ್ಯಾಮ್. ನೀವು ಜನರಿಗೆ ಸರ್ವ್ ಮಾಡೋದಕ್ಕೆ ಹೋಗಿದ್ದೀರಾ? ಮ್ಯಾಮ್ ಇಲ್ಲ ಮ್ಯಾಮ್, ಪ್ಲೀಸ್ ಹುಡುಗಿ ಪರನೇ ಮಾಡಿದ್ದು ಮ್ಯಾಮ್. ಓಕೆ, ಆಲ್ಮೋಸ್ಟ್ ಅವ್ರ ಬಗ್ಗೆ, ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳ ನಿರ್ದೇಶಕರಿಂದ ಗೊತ್ತಾಯ್ತು. ಕ್ರಿಸ್ಪ್ ಆಗಿ ಇವತ್ತು ನಮಸ್ತೆ, ಎಲ್ಲರಿಗೂ ನಮಸ್ತೆ. ಮೀಡಿಯಾ ಫ್ರೆಂಡ್ಸ್ ಬಂದಿರೋದು ಎಲ್ಲರಿಗೂ ನಮಸ್ತೆ. ನಿಮ್ ಪರಿಚಯ ಮಾಡ್ಕೊಡಿ. ವೈಶಾಖ ಶಶಿಧರನ್ ಅಂತ ನನ್ನ ಹೆಸರು. ಇದು ನನ್ನ 2ನೇ ಮೂವಿ. ಫಸ್ಟ್ ಮುಕ್ತ ಮನಸ್ಸು ಅಂತ ಒಂದು ಮೂವಿ ಮಾಡಿದ್ದೆ, ಇದು ಲೈಫಲ್ಲಿ ಇದರಿಗೆ 2ನೇ ಮೂವಿ. ಆ್ಯಕ್ಚುಲಿ ಈ ಫಿಲಿಮ್ದು ರೆಕಾರ್ಡಿಂಗ್ಗೋಸ್ಕರ ಬಂದಿರೋದು ನನ್ನ ಹತ್ರ, ಬಟ್ ಹಾಗೆ ಹೋಗ್ತಾ ಹೋಗ್ತಾ ಫುಲ್ ಟೀಮ್ ಜೊತೆ ಇನ್ವಾಲ್ವ್ ಆಗ್ಬಿಟ್ಟು ಒಂದು ಸಾಂಗು ಆಯಿತು. ಥ್ಯಾಂಕ್ ಯು. 2 ಸಾಂಗ್ ಇದೆ ಆ್ಯಂಡ್ ಮೂವಿ ರೆಕಾರ್ಡಿಂಗ್. ಸರ್ ಅದು ಬತಾಸ್ ಸಾಂಗ್ ಅನ್ನಲ್ಲ ಸರ್, ಅಂದರೆ ಈಗ ಉಪೇಂದ್ರ ಸರ್ ಆವಾಗ ಡಗಾರನ ಒಂದು ಪದ ಇದು ಮಾಡೋದಲ್ಲ ಸರ್. ನಾನು ಆ ಪದ ನಾನು ಒಳ್ಳೇದು ಕೆಟ್ಟದು ಅಂತ ಹೇಳಲ್ಲ ಸರ್. ಈಸ್ ಟ್ಯಾಲೆಂಟೆಡ್ ಸರ್. ಅವರು ಡೈರೆಕ್ಟರ್ಗಳಿಗೆ ಅವರು ಒಂದು ಏನೋ ಗಾಡ್ ಆಫ್ ಡೈರೆಕ್ಟರ್ ಅಂತಲ್ಲ ಸರ್, ಹಂಗೆ ಸರ್ ಅವರು. ನಾನು ಅದಕ್ಕೆ ಯೋಚನೆ ಮಾಡ್ತಿದ್ದೆ ಸರ್, ಸರ್ ನಾವು ಹೊಸದಾಗಿ ಮಾಡೋದು ಏನೂ ಇಲ್ಲ ಸರ್, ಎಲ್ಲರೂ ದೊಡ್ಡವರೆಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಏನೋ ಯೋಚನೆ ಮಾಡ್ತಿದ್ದೆ. ಈಗ ಮ್ಯಾಮ್ ನೀವು ಕೇಳಿದ್ರಲ್ಲ ಮ್ಯಾಮ್ ಕ್ವಶನು, ಈಗ ಮ್ಯಾಮ್ ಎಕ್ಸಾಂಪಲ್, ಡೋಂಟ್ ಅಫೆಂಡ್ ಮ್ಯಾಮ್ ಪ್ಲೀಸ್, ಚೆನ್ನಾಗಿದಾರಲ್ಲ ಅವರು ಅಂತಂದರೆ ಸಮಥಿಂಗ್ ನಿಮ್ಗೆ ಅಫೆಂಡ್ ಆಗ್ಬೋದು, ಇಲ್ಲ ಕೆಲವು ಇಷ್ಟ ಆಗ್ಬೋದು. ಅದೇ ನಾನು ಬತಾಸ್ ಚೆನ್ನಾಗಿದಲ್ಲ, ನಿಮಗೂ ಅರ್ಥ ಆಗಲ್ಲ, ನಮ್ಗಂತೂ ಕನ್ವೆ ಆಗ್ತದೆ. ಸೊ ಬತಾಸ್ ಅನ್ನೋ ಪದನ ನಾನು ಕನ್ವೆ ಮಾಡ್ತೀನಿ ಮ್ಯಾಮ್ ಅಷ್ಟೇ. ಡೈರೆಕ್ಟ್ ಪಾಪ ನಮ್ಮ ಹುಡುಗರುಗಳಿಗೆ ಎಲ್ಲರೂ ಸಿಂಗಲ್ಸ್, ಆಲ್ಮೋಸ್ಟ್ ಈಗ ಹುಡುಗಿ ಸಿಗ್ತಿಲ್ಲ ಎಲ್ಲ ಹಂಗೆ ಹೇಳ್ತಾರೆ. ಸೊ ಸಿಂಗಲ್ಸ್ಗಳಿಗೆ ಫ್ರೀಯಾಗಿ ಮಾತಾಡ್ಕೊಳ್ಳಿ ಅಂತ ಮ್ಯಾಮ್ ಅಷ್ಟೇ. ದಟ್ಸ್ ವೈ ಐ ಯೂಸ್ ದ ವರ್ಡ್ ಬತಾಸ್. ವರ್ಡ್ ಯೂಸ್ ಮಾಡಿದ್ರಿ ಅಂದ್ರೆ ಉಪೇಂದ್ರ ಅವರು ಹೇಳಿರೋ ವರ್ಡ್ ಬರೀ ಹುಡುಗಿರಿಗೆ ಅಷ್ಟೇ ಸೀಮಿತನಾ ಹುಡುಗರಿಗೂ ಆಗುತ್ತೆ? ಮ್ಯಾಮ್ ಅದು ನಂಗೆ ಗೊತ್ತಿಲ್ಲ ಮ್ಯಾಮ್, ನಂಗೆ ಅದು ಗೊತ್ತಿಲ್ಲ ಮ್ಯಾಮ್. ಅದು ಹುಡುಗಿಗೆ ಸೀಮಿತನಾ ಹುಡುಗರಿಗೆ ಸೀಮಿತನಾ ಅಂತ ನನಗೆ. ಸಿನಿಮಾದಲ್ಲಿ ಯಾರಿಗೆ ಸೀಮಿತ ಮಾಡಿದ್ದೀರಾ ಮ್ಯಾಮ್ ನಾನು ಒಳ್ಳೆ ಪದ, ಐ ಮೀನ್ ಕೆಟ್ಟ ಪದ ಒಳ್ಳೆ ಪದ ಅಂತ ಎಲ್ಲೂ ಇಲ್ಲ. ಯತ್ ಭಾವಂ ತದ್ ಭವತಿ, ನಾವು ಹೆಂಗ್ ತಗೋತೀವಿ ಹೆಂಗ್ ಹೋಗುತ್ತೆ ಮ್ಯಾಮ್. ಡೈರೆಕ್ಟರ್ ಆಗಿ ಅಕಸ್ಮಾತ್ ಏನಾದ್ರು ಆ ವರ್ಡ್ನ ಹುಡುಗಿರಿಗೆ ಯೂಸ್ ಮಾಡಿದ್ರೆ ನೀವು
ಇಲ್ಲ ಮ್ಯಾಮ್, ಇನ್ನೂ ತಲೆ ದೇವ್ರ ಬುದ್ಧಿ ಕೊಟ್ಟಿಲ್ಲ ಮ್ಯಾಮ್. ಕೊಟ್ಟಾಗ ನೆಕ್ಸ್ಟ್ ನೀವು ಹೇಳ್ದಂಗೆ ನೀವೀಗ ಹೇಳಿದಿರಲ್ಲ ನಮ್ಮ ತಲೆಯಲ್ಲಿದೆ ಮ್ಯಾಮ್. ಯಾವುದು ಸರ್? ಬತಾಸ್ ಅಂತಾನ ಸರ್? ಎಲ್ಲೂ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಒಂದು ಇನ್ಸಿಡೆಂಟು ಏನಾಯ್ತಂದ್ರೆ ಸರ್, ಓಕೆ, ಬತ್ತಾಸ್ ಅಂತ ರಿಜಿಸ್ಟರ್ ಮಾಡಿ, ಟೈಟಲ್ ರಿಜಿಸ್ಟರ್ ಮಾಡಿಸ ಪದನ ಇಟ್ ಇಸ್ ಸರ್, ಅದು ಪೇಟೆಂಟ್ ಯಾರು ತೊಗೊಂಡಿರಲ್ಲ ಅನ್ಕೋತೀನಿ ಸರ್. ಇಟ್ಸ್ ಜಸ್ಟ್ ನಾರ್ಮಲ್ ವರ್ಡ್ ಬತಾಸು, ಟೈಟಲ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹುಡುಗಿರಿಗೆ ಬತಾಸ್ ಅಂತ ನಾವು ಕರೆಯೋದು ಸರ್. ಸರ್ ಎಲ್ಲೂ ಇಲ್ಲ, ಇನ್ನು ಮುಂದೆ ಕರಿಬಹುದು ಸರ್. ನಾವು ಸೃಷ್ಟಿ ಮಾಡ್ತಿರೋದು ಸರ್. ಸರ್ ನಾನು ಸೃಷ್ಟಿ ಮಾಡೋದು ಯಾವುದೂ ಇಲ್ಲ ಸರ್, ಪದ ಇದ್ದೇ ಇದೆ, ಅದಕ್ಕೊಂದು ಅರ್ಥ ಕೊಟ್ಟೆ ಸರ್ ಅಷ್ಟೇ. ಈ ಬತಾಸ್ ಅಂದ್ರೆ ಈ ಜಾತ್ರೆಗಳಲ್ಲಿ ಅಲ್ವಾ, ಬತಾಸ್ ಅಂತಂದ್ರೆ ಜಾತ್ರೆಗಳಲ್ಲಿ ಸಿಗುವಂತ ಸ್ವೀಟ್. ಸೊ ಆ ಸ್ವೀಟ್ ನಂತೆ ಇರುವಂತ ಹುಡುಗಿ ಅಂತ ಅಷ್ಟೇ. ಸರ್ ಈಗ ನಾನು ಚಂಪಾಕಲಿ, ಕೊಬ್ಬರಿ ಮಿಠಾಯಿ ಅಂತಂದ್ರೆ ಸರ್, ಯಾಕೆ ನೀವು ಚಂಪಾಕಲಿ ಅಂತ ಕರೆದಿ, ನಾನು ಕೊಬ್ಬರಿ ಮಿಠಾಯಿ ತರ ಇಲ್ವಾ ಅಂತ ಕೇಳ್ಬೋದು ಹುಡುಗಿರು. ಅಯ್ಯೋ ಸರ್, ಹುಡುಗಿರ ವಿಷಯ ಬೇಡ ಸರ್. ಸೊ ಅದಕ್ಕೆ ಬತಾಸ್ ಅಂದ್ಬಿಟ್ರೆ ಸಿಂಪಲ್ ಸರ್. ಸರ್ ಒಂದು 4-5 ಯೂಸ್ ಮಾಡಿದ್ದೀನಿ ಅಷ್ಟೇ. ಬತಾಸ್ ಅನ್ನೋ ಪದ, ಸೆಕ್ಷನ್ 377 ಆ ಥರ ಯೂಸ್ ಮಾಡಿದ್ದೀನಿ ಸರ್ ಅಷ್ಟೇ. ಓಕೆ, ಮತ್ತೊಬ್ಬ ಸಂಗೀತ ನಿರ್ದೇಶಕರು ಇನ್ನೊಂದು ಹಾಡು, ಡ್ರೀಮ್ ಸಾಂಗ್. ಸ್ವಲ್ಪ ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡಿ, ಮೈಕ್ ನಾ ಹತ್ರ ಇಟ್ಕೊಳ್ಳಿ. Hello everyone, my name is V. Kiran Varshit and I'm one of the music director in this film. Basically I don't know Kannada, so I just did all the musics in this film by feeling the movie, and just Pradeepana told me the situations, according to the situations and according to the movie feel, we did the song and it came good actually. So hope everyone liked these songs, I guess. So waiting for the movie in theaters. Thank you. ಓಕೆ, ಥ್ಯಾಂಕ್ ಯು ಸರ್. ಈ ಸಿನಿಮಾ ಮೂಲಕ ನಿಮಗೂ ಒಳ್ಳೇದಾಗ್ಲಿ. ನಿರ್ಮಾಪಕರು, ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಒಂದು ಸ್ಟೋರಿನ ಯಾರು ನಮ್ಮ ಪ್ರದೀಪ್ ನನ್ನ ಜೊತೆ ಬಂದು ಡಿಸ್ಕಸ್ ಮಾಡಿದಾಗ, ಇದು ಯಾವ ಥರ ಅಂತಂದರೆ, ನಾನು ಕಾಲೇಜು ಓದ್ತಿರುವಾಗ ನಾವು ಒಂದು 3-4 ಜನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಇವತ್ತೆಲ್ಲ ಬಂದಿದ್ದಾರೆ. ಅವರಲ್ಲಿ ಶಶಾಂಕ್ ಅಂತ ಬಂದಿದ್ದಾರೆ, ವೆಂಕಟೇಶ್ ಅಂತ ಬಂದಿದ್ದಾರೆ. ಸೊ ನಾವುಗಳೆಲ್ಲ ಈ ಥರನೇ ಟ್ರಿಪ್ ಎಲ್ಲ ಹೋಗಿದ್ವಿ, ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ. ಅದೆಲ್ಲ ಒಂಥರ ರಿಲೇಟೆಡ್ ಆಗ್ತಿತ್ತು ಆ್ಯಕ್ಚುಲಿ ಇವನು ಹೇಳಿದಾಗ. ಬಟ್ ಒಂಥರ ತುಂಬ ಸಖತ್ ಕುಳಿಯಾಗಿ, ಅಂದರೆ ನಮ್ಮ ಪದದಲ್ಲಿ ಹೇಳಬೇಕಂದ್ರೆ, ಈಗಿನ ಪದದಲ್ಲಿ ಹೇಳಬೇಕಂದ್ರೆ ಆ ಥರದ್ದೆಲ್ಲ ಒಂದು ಇವನು ಹೇಳ್ತಾ ಇದ್ರೆ ಅದೆಲ್ಲ ಒಂಥರ ನಮ್ಗೆ ಹಳೆದೆಲ್ಲ ಜ್ಞಾಪಕ ಬರ್ತಾ ಇತ್ತು. ಸೊ ಅವಾಗ ಖಂಡಿತ ಕಣಪ್ಪ, ಯಾಕೆಂದರೆ ಇದು ನನಗೂ ರಿಲೇಟೆಡ್ ಆಗ್ತಾ ಇದೆ, ಖಂಡಿತ ಈ ಮೂವಿ ಮಾಡೋಣ ಅಂತೇಳಿ ಫಸ್ಟು ಮೂವಿ ಮಾಡಿಬಿಟ್ವಿ. ಆಮೇಲೆ ಅದ್ರ ಬಗ್ಗೆ ಒಂದು ನಾವೆಲ್ ಬರೆಯೋಣ ಅಂತ ಹೇಳ್ಬಿಟ್ಟು ಅವಾಗ ನಾನು ಕಾದಂಬರಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಇನ್ನೂ ರಿಲೀಸ್ ಆಗಿಲ್ಲ, ನೆಕ್ಸ್ಟ್ ಅದು ರಿಲೀಸ್ ಮಾಡ್ತೀವಿ. ಅದು ಹಾಗೆಯೇ ಇದು ಹೆಂಗೆ ಅಂದರೆ ಭಾಳ ಫನ್ ಆಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿರುವಂಥ ಮೂವಿ ಇದು. ನಾವು ಯಾರು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಹೋಗಿ ಇವ್ರು ಎಲ್ಲೆಲ್ಲಿ ಸೆಟ್ ಹೇಳ್ತಾರೆ ಎಲ್ಲ ಹೋಗ್ವಿ. ಆಮೇಲೆ ಇವ್ರು ಏನೇನು ಹೇಳ್ತಾರೆ ಎಲ್ಲ ಖರ್ಚಿಗೂ ಪ್ರತಿಯೊಂದಕ್ಕೂ ಜೊತೆಲೇ ಇದ್ಕೊಂಡು ಎಲ್ಲ ಥರನೂ ಮಾಡ್ಕೊಂಡು ಬಂದಿರುವಂಥ ಮೂವಿ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ನಿಮ್ಗಳ ಸಪೋರ್ಟು ಖಂಡಿತ ಬೇಕು, ಆಯ್ತಾ. ಬತಾಸ್ ಅನ್ನೋ ಪದ ಏನು ಅಂತಂದರೆ ಸುಮ್ಮನೆ ಹೊಸದಾಗಿ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮಾಡಿರುವಂಥದ್ದು ಅಷ್ಟೇ. ಅದೆಲ್ಲ ತುಂಬ ಕೆಟ್ಟ ಪದ ಅಂತ ಆ ಥರ ಏನಲ್ಲ. ಬತಾಸ್ ಅಂದರೆ ಒಂದು ಸ್ವೀಟ್ ಅಷ್ಟೇ, ಸ್ವೀಟ್ ಥರ ಒಂದು ಹುಡುಗಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಇದು ಮಾಡಿದ್ದೀವಿ ಅಷ್ಟೇ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ನಿಮ್ಮ ಸಪೋರ್ಟ್ ಇರಲಿ, ಆಯಿತಾ. ಖಂಡಿತ ಇದು ನಿಮ್ಮ ಸಪೋರ್ಟ್ ಇದ್ರ ಮುಂದೆ ಇನ್ನೊಂದು ಮೂವಿದು ಒಂದು ಹೇಳಿದ್ದೀನಿ, ಗುರುಬಲ ಅಂತ ಹೇಳಿ ಇನ್ನೊಂದು ಮೂವಿ ಒಂದು ರೆಡಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ನೆಕ್ಸ್ಟ್ ಅದು ಸ್ಟಾರ್ಟ್ ಆಗುತ್ತೆ. ಡೈರೆಕ್ಟ್ರು ನೀವು ಅಲ್ವಾ ಗೊತ್ತಿಲ್ಲ, ಮತ್ತು ಅವ್ರದ್ದು ಲೈಫ್ ಇನ್ಸ್ಪೈರ್ಡ್ ಸ್ಟೋರಿ ಅಂತ ಗೊತ್ತಾಯ್ತು. ಎಸ್, ಹಾಗೆ ಎಸ್, ಗುರುಬಲ ಅನ್ನೋದು ಆ್ಯಕ್ಚುಲಿ ನನ್ನ ಸ್ಟೋರಿನಲ್ಲೇ ಒಂದು, ಅಂದರೆ ಯಾಕಂದರೆ ಅದು ನನಗೆ ಬಂದಿರೋದು ಪ್ರದೀಪ್ ಇಂದನೇ. ಯಾಕಂದರೆ ಇದರೆಲ್ಲ ಯಾವಾಗ ಇವರು ಸ್ಟೋರಿ ಹೇಳಿದ್ರು ಇದೆಲ್ಲ ನಮ್ಮ ಲೈಫ್ಗೆ ರಿಲೇಟೆಡ್ ಆಗ್ತಾ ಇದೆ. ಈವನ್ ಮೂವಿ ಮಾಡಬೇಕಾದ್ರೂ ಅಷ್ಟೇ, ನಾವು ನಮ್ಮ ಲೈಫ್ಗೆ ಏನೇನು ರಿಲೇಟೆಡ್ ಆಗುತ್ತೆ ಆ ಥರ ಮೂವಿಗಳು ನಾವು ಮಾಡಿದ್ರೆ ಖಂಡಿತ ಜನಗಳು ಇಷ್ಟಪಡ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ನನಗೆ ಅವಾಗ ಗೊತ್ತಾಯಿತು. ಸೊ ಹಾಗಾಗಿ ಮುಂದೆ ಅದನ್ನು ಮಾಡಬೇಕು ಅಂತ ಪ್ರಾಜೆಕ್ಟ್ ಅದು ನಮ್ಮ ಮನಸ್ಸಲ್ಲಿದೆ. ಸೊ ಎಲ್ಲರೂ ನಿಮ್ಗಳ ಆಶೀರ್ವಾದ, ಹಾಗೆ ನಿಮ್ಮ ಹಾರೈಕೆ, ಮತ್ತು ನೀವು ನಮ್ಮ ಬಗ್ಗೆ ಇದರಲ್ಲಿ ಹೇಗೆ ಬರೀತೀರ ಅನ್ನೋದ್ರ ಮೇಲೆಲ್ಲ ಅದು ನಿಂತಿದೆ. ದಯವಿಟ್ಟು ಎಲ್ಲ ನಿಮ್ಮ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೇನೆ. ಥ್ಯಾಂಕ್ ಯು. ಎಸ್ ಸರ್ ಲೈಫಲ್ಲಿ ನನಗೆ. ಓಕೆ, ಥ್ಯಾಂಕ್ ಯು. ನಿರ್ಮಾಪಕರಿಗೆ ತುಂಬಾ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. ಈ ಸಿನಿಮಾದ ನಾಯಕ ನಟ ಲೆನಿನ್ ಅವರು, ನಮ್ಮ ನಿರ್ಮಾಪಕರು ಇವ್ರನ್ನ ಜೂನಿಯರ್ ಪ್ರಭುದೇವ ಅಂತ ಕೊಡಕ್ಕೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಲೆನಿನ್ ಅಂತ. ನಂದು ಇದು ಮೊದಲನೇ ಚಿತ್ರ, ಲೈಫ್ ಎಲ್ಲಿಂದ ಎಲ್ಲಿಗೆ. ಸೊ ನಮ್ಮ ಡೈರೆಕ್ಟರ್ ಅರ್ಜುನ್ ಶಿವನ್ ಅವರು ಒಂದು ದಿನ ಈ ಥರ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಒಂದು ಐಡಿಯಾ ಹೇಳ್ತಾರೆ. ಸರಿ ಅಂತ ಓಕೆ ಅಂತ ಒಪ್ಕೋತೀವಿ. ಅಲ್ಲಿಂದ
ಅವರು ಸೆಟ್ಟಲ್ಲಿ ಡೈರೆಕ್ಟರ್ ಆಗಿ ಅವ್ರಿಗೆಲ್ಲರೂ ಎದುರ್ಕೊಳ್ಳೋದು ನನಗೆ ಮಾತ್ರ, ಯಾಕೆ ಅಂದರೆ ನಾನೇ ಅವ್ರಿಗೆ ತುಂಬ ಹಿಂಸೆ ಕೊಟ್ಟಿರೋದು ಸೆಟ್ಟಲ್ಲಿ. ನಂದಿನಲ್ಲೇ ಸುಮಾರು ದಿನ ಆ್ಯಕ್ಚುಲಿ ಶೂಟಿಂಗ್ ಪೋಸ್ಟ್ಪೋನ್ ಆಗಿದೆ. ಆ್ಯಂಡ್ 24 ಸ್ಟಾರ್ಟ್ ಮಾಡಿದ್ದು ನಾವು ಈ ಪ್ರಾಜೆಕ್ಟ್ನ. ಸೊ ಇವಾಗ 26 ಬಂದುಬಿಟ್ಟಿದ್ದೀವಿ. ಸೊ ಲಾಸ್ಟ್ ಇಯರ್ ರಿಲೀಸ್ ಆಗಬೇಕಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್ ಅರ್ಜುನ್ ಶ್ರೀಲನ್. ಇಲ್ಲ, ಈ ಪರ್ಸ್ನಲಿ ಹೋದ ಆ್ಯಂಡ್ ಲೈಕ್ ಸೊ ಸುಮಾರು ಜನ ಕೇಳಿದ್ರಿ. ಇವಾಗ ಏನು ಡಿಸ್ಕಷನ್ ಆಯಿತು ಇಷ್ಟೊತ್ತು, ಅದಕ್ಕೂ ಈ ಮೂವಿಗೂ ಸಂಬಂಧನೇ ಇಲ್ಲ. ಬಿಕಾಸ್ ಲೈಕ್ ಐ ನೋ ದ ಸಬ್ಜೆಕ್ಟ್. ಸೊ ಹಂಗಾಗಿ ಸೊ ಅದು ಹಂಗೆ ಇನ್ನೂ ಸರ್ಪ್ರೈಸ್ ಆಗೇ ಇರಲಿ. ಯಾಕಂದರೆ ಒಂದು 4-5 ಎಲಿಮೆಂಟ್ ಮಾತಾಡಿದ್ರಿ. ನೀವೇನು ಮಾತಾಡಿದ್ರಿ, ಟೀಸರ್ ಆಗಲಿ, ಟ್ರೈಲರ್ ಆಗಲಿ, ಮೂವಿ ಆಗಲಿ ನೋಡಿದ್ರೆ ನಿಮಗೂ ಅದಕ್ಕೂ ಈಗ ನೀವು ಮಾತಾಡಿದ ಅಷ್ಟು ವಿಷಯಕ್ಕೂ ಸಂಬಂಧನೇ ಇರಲ್ಲ. ಆ್ಯಂಡ್ ಅವ್ರಿಗೆ ಹೇಳಿದ್ರಿ ನೀವು ಲಾ ಓದ್ತಿದ್ದಾರೆ, ಐ ಮೀನ್ ಈಸ್ ಅನ್ ಅಡ್ವೊಕೇಟ್ ಆ್ಯಂಡ್ ಲಾ ಸುಮಾರು ಯೂಸ್ ಮಾಡಿದ್ದೀರಾ ಅಂತ. ಆ್ಯಂಡ್ ಮೇಡಮ್ ಕೂಡ ಕೇಳಿದ್ರು ಯಾಕೆ ಪ್ರಭುದೇವ ಅಂತ. ಐ ಹೋಪ್ ಅ ಡ್ಯಾನ್ಸ್ ಕ್ಲಾಸ್ ಇನ್ ಮೈಸೂರು. ಓಕೆ, ಐ ಆಮ್ ಅ ಡಾನ್ಸರ್ ಬೈ ಪ್ರೊಫೆಷನ್ ಫ್ರಮ್ ಪಾಸ್ಟ್ 15 years. ಬಟ್ ಈ ಫಿಲಮಲ್ಲಿ ಒಂದೇ ಒಂದು ಮೂಮೆಂಟು ಇಲ್ಲ. ಓಕೆ, ದಟ್ ಈಸ್ ಸೊ ಇಟ್ ಮೀ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಪ್ಯಾಷಂಟಾಗಿ ಒಂದು ಸಬ್ಜೆಕ್ಟ್ ಮಾಡಕ್ಕೆ ಹೋದ್ವಿ. ಸಬ್ಜೆಕ್ಟ್ ಬೇಸ್ ಮೇಲೆ ಏನು ಬೇಕಿತ್ತು ಅಷ್ಟು ಮಾತ್ರ ಮಾಡಿದ್ದೀವಿ. ಸೊ ಸಬ್ಜೆಕ್ಟ್ ಮೀರಿ ನಮ್ಗೆ ಏನು ಬೇಡ, ಅಥವಾ ನನ್ನ ಟ್ಯಾಲೆಂಟ್ ತೋರ್ಸೋಕ್ಕೋ ಅಥವಾ ಅವ್ರ ಟ್ಯಾಲೆಂಟ್ ತೋರ್ಸೋಕ್ಕೋ ನಾವೇನು ಮಾಡೋಕ್ಕೆ ಹೋಗಿಲ್ಲ ಇದರಲ್ಲಿ. ಸೊ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ನಾವು ಇಷ್ಟಪಟ್ಟು ಮಾಡಿದ್ದೀವಿ, ನಿಮಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಸಿನಿಮಾದ ನಾಯಕಿ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಲೈಫ್ ಎಲ್ಲಿಂದ ಎಲ್ಲಿಗೆ, ಈ ಸಿನಿಮಾ ಸ್ಕ್ರಿಪ್ಟ್ ಕೇಳಬೇಕಾದ್ರೆ ಒಂಥರ ತುಂಬ ಫನ್ನಿಯಾಗಿ ಅನಿಸುತ್ತೆ, ಬಟ್ ಸೀರಿಯಸ್ ಆಗಿದೆ. ನನ್ನ ಪಾತ್ರ, ನಾನು ಈ ಸಿನಿಮಾದಲ್ಲಿ ರಿಚಾ ಫರ್ನಾಂಡಿಸ್ ಅನ್ನೋ ಪಾತ್ರನ ನಿರ್ವಹಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈಗಿನ ಯೂತ್ಸ್ಗೆ ಏನಿದೆ ಅಂದರೆ ಕಾಮಿಡಿ, ಎಂಟರ್ಟೈನ್ಮೆಂಟ್, ಅದೇ ಹೇಳ್ತಾ ಇದ್ದೀನಿ, ಎಲ್ಲ ಮಸಾಲೆಗಳು ನಮ್ಮ ಸಿನಿಮಾದಲ್ಲಿದೆ. ಎಲ್ಲೂ ಬೋರ್ ಅನ್ಸಲ್ಲ ನಿಮಗೆ. ಅದೇ ಹೇಳಿದಾಗೆ ಕಾನ್ವರ್ಸೇಷನ್ ಲಾಸ್ಟ್ ನಡೀತಲ್ಲ, ಅದು ಏನೂ ಇಲ್ಲ ಇಲ್ಲಿ. ಅನ್ಕೋತಾರೆ ಇದು ಬತಾಸ್ ಅನ್ನೋದು, ಇದು ಬಿಗ್ ವರ್ಡ್, ಇದು ಏನು ಇದು ರಾಂಗ್ ಕನ್ವೆ ಆಗುತ್ತೆ ಅಂತ. ಎಲ್ಲೂ ಆ ರೀತಿ ಮುಜುಗರ ಆಗದೆ ಇರುವಂತಹ ಸಿನಿಮಾನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಸೊ ತಾವೆಲ್ಲರೂ ಬಂದು ಸಿನಿಮಾನ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಪಾತ್ರ ಕ್ರಿಶ್ ಅಂತ ಇದರಲ್ಲಿ. ಓಕೆ, ನಾನು ಆ್ಯಕ್ಚುಲಿ ಹುಟ್ಟಿ ಬೆಳೆದಿರೋದು ಕೇರಳದಲ್ಲಿ. ಸೊ ಕನ್ನಡ ಸ್ವಲ್ಪ ಮಾತಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ನನಗೆ ಮೂವಿ ಅಂದರೆ ತುಂಬ ಪ್ಯಾಷನು, ಡ್ಯಾನ್ಸು ತುಂಬ ಇಷ್ಟ. ಬಟ್ ಎಲ್ಲೂ ಮಾಡಲಿಲ್ಲ. ಬಟ್ ಈ ಥರ ಒಂದು ಟೀಮ್ ಸಿಕ್ಕುವಾಗ ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಆ್ಯಕ್ಚುಲಿ ಬೇಸಿಕ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರು. ಓಕೆ, ಅದರಲ್ಲಿ ಸಿಕ್ಕಾಪಟ್ಟ ಪ್ರೆಷರ್, ಹಂಗೆ ಹಿಂಗೆ ಸ್ಟ್ರೆಸ್ಸು ಆ ಥರ ಇದ್ದೆ. ಈ ಮೂವಿ ಜಾಯಿನ್ ಆದಮೇಲೆ ಲೈಫಿಂದ ಆ ಸ್ಟ್ರೆಸ್ ಎಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ನಾನು ಇಷ್ಟೇ ಹೇಳಕ್ಕೆ ಹೊರಟಿದ್ದೀನಿ, ನಾನು ಎಂಜಾಯ್ ಮಾಡಿದೆ ಮೂವಿ. ಫಸ್ಟ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಒಂದು ಮೂವಿ ಥರನೇ ಅನಿಸ್ಲಿಲ್ಲ ನನಗೆ. ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ, ಕಷ್ಟಪಟ್ಟಿಲ್ಲ. ಅದಕ್ಕೆ ಮುಂಚೆ ಕೆಲಸ ಎಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ಬಟ್ ಇದೊಂದು ಕಷ್ಟಪಟ್ಟು ಮಾಡಲಿಲ್ಲ, ತುಂಬ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ಟೂರು, ಟ್ರಿಪ್ಪು, ಊಟಿ, ಕೊಡೈಕನಾಲ್, ಮೂನಾರು ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿದೆ. ಒಳ್ಳೆ ಟೀಮ್ ಸಿಕ್ತು. ಮೂವಿ ಚೆನ್ನಾಗಿ ಬಂದಿದೆ. ನೋಡಿದ್ಮೇಲೆ ಖುಷಿ ಆಯಿತು. ಇವತ್ತು ನೋಡಿದ್ಮೇಲೆ ಇನ್ನೂ ತುಂಬ ಖುಷಿ ಆಯಿತು. ಹಿಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಮ್ಯೂಸಿಕ್ ಚೆನ್ನಾಗಿ ಬಂದಿದೆ, ಆ್ಯಕ್ಟಿಂಗು, ಡೈರೆಕ್ಷನು ಎಲ್ಲ ಸಖತ್ತಾಗಿ ಬಂದಿದೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನಾನು ಕಷ್ಟಪಟ್ಟಿಲ್ಲ, ಇಷ್ಟಪಟ್ಟು ಮಾಡಿದ್ದೀನಿ. ನೀವು ಇಷ್ಟಪಟ್ಟು ನೋಡಿ, ನಮಗೆ ಸಪೋರ್ಟ್ ಕೊಡಿ, ಒಳ್ಳೆ ಅಭಿಪ್ರಾಯ ಕೊಡಿ. ಏನಿದ್ರು ನಾವು ತಗೋತೀವಿ, ಮತ್ತೇನೂ ಪ್ರಯತ್ನ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ನೀವೇ ಫಸ್ಟ್ ಹೇಳಿರೋದು, ತುಂಬಾ ಖುಷಿ ಆಯ್ತು. ಚಂದ ಅರ್ಥ ಆಯ್ತು ಸರ್, ತುಂಬಾ ಸೂಪರ್ ಆಗಿ ಮಾತಾಡ್ತೀರಾ. ಅದೊಂದು ನನಗೆ ಕನ್ನಡ ಗೊತ್ತಿಲ್ಲ, ಅವರೆಲ್ಲ ಕನ್ನಡ ಮಾತಾಡೋದು. ನಾನು ಏನೇನೋ ಮಾತಾಡಿದೆ, ಅವರೆಲ್ಲ ನನಗೆ 10 ವರ್ಷದಿಂದ ಹೇಳ್ಕೊಟ್ಟಿರೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲೂ ಹೋಗಿಲ್ಲ, ಎಲ್ಲೂ ಕಲ್ತಿಲ್ಲ, ಅವ್ರ ಜೊತೆನೆ. ಸರ್, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು ಅಂತ. ನನ್ನ ಕ್ಯಾರೆಕ್ಟರ್ ನೇಮ್ ಕೂಡ ಮಂಜುನೇ. ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ ಕ್ಯಾರೆಕ್ಟರ್, ಒಳ್ಳೆ ಬ್ಯೂಟಿಫುಲ್ ಫ್ರೆಂಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಅದರಲ್ಲಿ. ಸೊ ಲೈಫ್ ಎಲ್ಲಿಂದ ಎಲ್ಲಿಗೆ ಈ ಟೈಟಲ್ ಬಂದಿದ್ದೆ ತುಂಬ ದಿನಗಳ ನಂತರ. ಶೂಟಿಂಗ್ ಸ್ಟಾರ್ಟ್ ಆಗಿತ್ತು, ನಡೀತಾ ಇತ್ತು, ಇನ್ನೂ ಟೈಟಲ್ ಕರೆಕ್ಟಾಗಿ ಕೊಟ್ಟಿರಲಿಲ್ಲ. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಅರ್ಜುನ್ ಶಿವನ್ ಸರ್ ಎಲ್ಲ ಡಿಸೈಡ್ ಮಾಡಿ ಒಂದು ಒಳ್ಳೆ ಟೈಟಲ್ ಕೊಟ್ಟಿದ್ದೀವಿ, ಲೈಫ್ ಎಲ್ಲಿಂದ ಎಲ್ಲಿಗೆ. ನಿಮಗೆ ಗೊತ್ತಾಗುತ್ತೆ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತಂದರೆ ಇನ್ನೇನೇನು ಇರ್ಬೋದು ಈ ಸಿನಿಮಾದಲ್ಲಿ. ಯಾವ ಫ್ರಮ್ ದಿ ಸ್ಕ್ರ್ಯಾಚಿಂದ ಫ್ರಮ್ ದಿ ಎಂಡ್ವರೆಗೂ ಏನೇನು ಇರುತ್ತೆ ಅಂತ ಎಲ್ಲ ನೀವು ನೋಡ್ಬೋದು. ಎಸ್ಪೆಷಲಿ ಕ್ವಾಟ್ಲೆ, ತುಂಬ ಕ್ವಾಟ್ಲೆ ಆಗಿ ಬಂದಿದೆ ಮೂವಿ. ನನ್ನ ಕ್ಯಾರೆಕ್ಟರ್ ಏನಿದೆ ಅಷ್ಟು ಮಾತ್ರ ನಂಗೆ ಗೊತ್ತಿದೆ.
ಮುಂದಕ್ಕೆ ಏನು ನೋಡಿಲ್ಲ ನಾನು. ಅರ್ಜುನ್ ಶಿವನ್ ಸರ್ ಕರೆದ್ರು ಬಾ ನೋಡೋಣ ಮೂವಿ ನೋಡಿ ಬನ್ನಿ ಅಂತೆಲ್ಲ ಹೇಳಿದ್ರು. ಬಟ್ ನಾನು ಇದುವರೆಗೂ ನೋಡಿಲ್ಲ. ತುಂಬ ಕ್ಯೂರಿಯಾಸಿಟಿಯಲ್ಲಿ ಇದ್ದೀನಿ. ನಿಮ್ಗಳ ಜೊತೆ ನೋಡ್ತೀನಿ. ನಿಮ್ಗಳ ಸಪೋರ್ಟ್ ಬೇಕು ನನಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಗ ಅರ್ಜುನ್ ಶಿವನ್ ಅಂತಾನೆ ಸರ್. ಪ್ರದೀಪ್ ಬೇಡ ಸರ್, ಅದು ಅಲ್ಲಿದು ಸರ್, ಸುಪ್ರೀಂ ಅಡ್ವೊಕೇಟ್. ಹೇಳ್ದಲ್ಲ, ವಕೀಲ ವೃತ್ತಿಗೆ ಅದು, ವಕೀಲ ವೃತ್ತಿಗೆ ಸಿನಿಮಾಗೆ ಅರ್ಜುನ್. ಸಿನಿಮಾಗೆ ಅರ್ಜುನ್. ಹಾ ಸರ್, ಅಲ್ಲಿಗೂ ಇದೆ ಸರ್. ಹಾ ಅಲ್ಲೂ ಇದೆ ಸರ್, ಅಲ್ಲೂ ಇದೆ ಸರ್. ಸರ್ ಅದು ವಾಪಸ್ ಬರ್ದಿರೋ ಜಾಗ ಅಲ್ಲ ಸರ್. ಪುನರತಿ ಜನನಂ ಪುನರಪಿ ಮರಣ ಅಲ್ಲ ಸರ್. ತಿರ್ಗಾ ನೆಕ್ಸ್ಟ್ ಜನ್ಮ ಅಲ್ಲೆಲ್ಲ ಹುಡ್ತೀವಲ್ಲ ಸರ್. ಮನುಷ್ಯರಾಗಿ ಹುಡ್ತೀವೇನೋ ಗೊತ್ತಿಲ್ಲ, ಒಟ್ನಲ್ಲಿ ಹುಡ್ತೀವಿ ಸರ್. ಏನ್ ಪಂಚಿಂಗ್ ಡೈಲಾಗ್ಸ್. ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಕಡಿಮೆ ಆಯ್ತು. ನಾಗಿದ್ದ ಸರ್, ಥ್ಯಾಂಕ್ ಯು ಸರ್. ಟ್ರೈಲರ್ ಅಲ್ಲಿ ಮತ್ತೆ ಸಿಗೋಣ.